ಲೈಫಲ್ಲಿ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಇದೆ. ಡಾಕ್ಟರ್ ಆಗಬೇಕಂದ್ರೆ, ಬಿಸ್ನೆಸ್ ಮಾಡಬೇಕಂದ್ರೆ, ಅಷ್ಟೇ ಯಾಕೆ ಒಂದು ಗಾಡಿ ಓಡಿಸ್ಬೇಕಂದ್ರೂ ಒಂದು ಪ್ರೊಸೀಜರ್ ಇದೆ. ಆದರೆ ಜೀವನ ಪೂರ್ತಿ ಜೊತೆಗಿರೋ ಸಂಗತಿ ನಡೆಸ್ಕೊಳ್ಳೋಕ್ಕೆ ಒಂದು ಪ್ರೊಸೀಜರೂ ಇಲ್ಲ. ಇವರು ಹುಡುಗ ಹುಡುಗಿ ಅಪ್ಪ ಅಮ್ಮ, ಜಾತಕ 2 ಹೊಂದಾಣಿಕೆ ಇದೆ. ಇಬ್ಬರು ಫ್ಯಾಮಿಲಿಗೂ ಸಂಬಂಧನೂ ಓಕೆ ಆಗಿದೆ. ಹುಡುಗ ಆದಿತ್ಯ ಅಂತ ಚೆನ್ನೈಯಲ್ಲಿ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಲಿ ಎಲ್ಲ ಕೆಲಸ ಮಾಡ್ತಿದ್ದಾನೆ. ಹುಡುಗಿ ಭಾವನಾ ಅಂತ ಬ್ಯಾಂಗ್ಳೂರ್ IT ಫರ್ಮ್ ಅಲ್ಲಿ HR ಕೆಲಸ ಮಾಡ್ತಿದ್ದಾಳೆ. ಇವರಿಬ್ಬರಿಗೂ ಮಾತಾಡ್ಕೊಳಕ್ ಹೇಳಿದ್ದಾರೆ. ಇವ್ರ ಪ್ರತಿ ಮಾತುಕತೆನೂ ನಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ. ಏನ್ ಮಾತಾಡಬೇಕು, ಹೆಂಗ್ ಮಾತಾಡಬೇಕು, ಏನೆಲ್ಲ ತಿಳ್ಕೋಬೇಕು, ಇವ್ರು ನಮಗೆ ಸೆಟ್ ಆಗ್ತಾರೋ ಇಲ್ವೋ ತಿಳ್ಕೊಳ್ಳೋ ಪ್ರೊಸೀಜರ್ ಈ ಜಸ್ಟಿಸ್. Hi, Bhavna. Hi, Aditya. Hi. Hi. So, I hope you are comfortable, Bhavna. ಯಾ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಆಮೇಲೆ ನಾನು ಮಾತಾಡಕ್ ಶುರು ಮಾಡಿದ್ರೆ ಪಟಾಕಿ ತರ ಪಟ್ ಅಂತ ಮಾತಾಡ್ತಾನೆ ಇರ್ತೀನಿ. ಆಮೇಲೆ ನೀವೇ ಸೈಲೆಂಟ್ ಆಗಿ ಹೋಗ್ತೀರಾ ಅಷ್ಟೇ. Okay. ನಾನು ಸ್ವಲ್ಪ ಆಪೋಸಿಟ್. ಭಾವನಾ, ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೆ ಭಾವನಾ? ಯಾ ಕೇಳಿಸ್ತಾ ಇದೆ. ಕ್ಲಿಯರ್ ಎನಫ್ ಟು ಜಡ್ಜ್ ಯುವರ್ ವಾಯ್ಸ್ ಟೋನ್. What? Already under review. Comes with the job. I'm an HR. Okay. ಹಾಗಿದ್ರೆ ಇದು ಪರ್ಫಾರ್ಮೆನ್ಸ್ ಸರ್ಪ್ರೈಸ್ ಅಲ್ಲ? ಮೇ ಬಿ. ನಿಮಗೆ ನೆಕ್ಸ್ಟ್ 5 minutes ಟೈಮ್ ಇದೆ. ಅಷ್ಟರಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರೋ ಹಾಗೆ. ಓಕೆ, ಕೇರ್ಫುಲ್ ಆಗಿ. ಮತ್ತೆ ಹೇಗಿದೆ ಬ್ಯಾಂಗ್ಳೂರ್ ಭಾವನಾ? ಏನ್ ಸಮಾಚಾರ ಬೆಂಗಳೂರು ಹುಡುಗಿದು? ಬೆಂಗಳೂರು ಅಲ್ಲ, ನನ್ ಊರು ಮೈಸೂರು. ನಾನ್ ಹುಟ್ಟಿದ್ ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ನಾನ್ ಬೆಂಗಳೂರಿಗೆ ಕೆಲ್ಸಕ್ಕಂತ ಬಂದು ಒಂದ್ 5 years ಆಯ್ತು ಅಷ್ಟೇ. ನೀವು ಕಾಫಿ ಪರ್ಸನ್ ಟೀ ಪರ್ಸನ್? ಓ, ಐ ಆಮ್ ಅ ಕಾಫಿ ಪರ್ಸನ್. ನನಗ್ ಫಿಲ್ಟರ್ ಕಾಫಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ನಿಮ್ ಕಾಫಿಗೆ ನಮ್ಮ ಊರಲ್ಲಿ ಏನು ಕೊರತೆ ಇಲ್ಲ ಬಿಡಿ. ನಂದು ಚಿಕ್ಕಮಗಳೂರಲ್ಲಿ ಎಷ್ಟು ಬೇಕಾದ್ರೂ ಕಾಫಿ ಸಿಗತ್ರಿ, ಒಳ್ಳೆ ಕಾಫಿ ಸಿಗತ್ತೆ. ನೈಸ್. ಸೊ ವಾಟ್ಸ್ ಅಪ್ ಚೆನ್ನೈ ಬಾಯ್? ನಾನು ಇರೋದು ಚೆನ್ನೈಯಲ್ಲೇ, ಆದ್ರೆ ಪಕ್ಕಾ ಬೆಂಗಳೂರಿಯನು. RCB ಡೈ ಹಾರ್ಡ್ ಫ್ಯಾನು. ನೈಸ್. ಹೇಗಿದೆ ಚೆನ್ನೈ ಮತ್ತೆ? ಚೆನ್ನೈ ಕೇಳ್ಬೇಕಾ ಭಾವನಾ? ಎಲ್ ನೋಡಿದ್ರು ಕ್ಲಮ್ಸಿ ಅಟ್ಮಾಸ್ಫಿಯರ್, ಹ್ಯೂಜ್ ಕ್ರೌಡ್, ಎಲ್ ನೋಡಿದ್ರು ತಂಬಿ ಅನ್ನೋ ಫ್ರೆಂಡ್ಸ್, ರಜನಿಕಾಂತ್ ಫ್ಯಾನ್ಸ್, ಕಮರ್ಷಿಯಲ್ ಸಿನಿಮಾ, ಫೈಟ್, ಸಾಂಗು, ಇತ್ತೀಚೆಗೆ ಪಾಲಿಟಿಕ್ಸ್, ವಿಜಯ್ ತಲಪತಿ, ಎಲ್ ನೋಡಿದ್ರು ಕಟ್ಔಟ್ಸ್, ಬ್ಯಾನರ್, ಗಲಾಟೆ. ಆದ್ರೆ ನಾನ್ ಮಾತ್ರ ತುಂಬಾ ಸೈಲೆಂಟ್. ಈ ಸೈಲೆಂಟ್ ಆಗಿರೋರ್ನ ನಂಬಾರ್ದು ಅಂತ ನಮ್ಮ ಅಜ್ಜಿ ಹೇಳಿದೆ. ನಿಮ್ ಅಜ್ಜಿಗೆ ಹೋಗಿ ಹೇಳಿ, ಸೈಲೆಂಟ್ ಆಗಿರೋರೆ ದೊಡ್ಡ ಸಾಧನೆ ಮಾಡಿರೋದೆ. Come on, don't get offended, bro. It was just a ajji joke. Ajji. Joke ಅಂದೆ ಭಾವನಾ. By the way, ನಿಂದು ಹೇಗಿರುತ್ತೆ ದಿನ? I mean, what's your day like? ಕೆಲಸ, screens. Team meetings na mute ಮಾಡಿ ಲಂಚ್ ಮಾಡೋದು. And finally ending the day with some beautiful podcast or silence. ಕೇಳಕ್ಕೆ ಎಷ್ಟು ಪೀಸ್ಫುಲ್ ಆಗಿದೆಯಲ್ಲ ಭಾವನಾ? ಪೀಸ್ಫುಲ್ ಆಗೇ ಇದೆ until my cousin calls up and says, ಯಾವಾಗಮ್ಮ ಮದ್ವೆ ನಿಂದು ಅಂತ. ನನಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಹಂಗೆ ತೆಗ್ದು ಬುದ್ಬೇಡ ಅಂತ ಅನಿಸ್ತಾ ಇರುತ್ತೆ ಗೊತ್ತಾ? ನಿಮ್ಗೆ ನಿಮ್ ಕಸಿನ್ ಇರಿಟೇಟ್ ಮಾಡ್ತಾರೆ, ನನ್ಗೆ ನಮ್ಮಮ್ಮ ಇರಿಟೇಟ್ ಮಾಡ್ತಿರ್ತಾರೆ. ಮೊನ್ನೆ ಅಷ್ಟೇ ಒಂದು ಮೆಸೇಜ್ ಕಳ್ಸಿದ್ರು. ಆ ಮೆಸೇಜ್ ಅಲ್ಲಿ ಏನಿತ್ತು ಗೊತ್ತಾ? ಏನಿತ್ತು? Top 3 qualities your future wife should have ಅಂತ. ಅದ್ರಲ್ಲಿ ಒಂದಾದ್ರೂ ಅತ್ತೆ ಸೊಸೆ ಬಾಂಡಿಂಗ್ ಸೂಪರ್ ಆಗಿರ್ಬೇಕು ಅಂತ ಇತ್ತಾ? ನಮ್ಮಮ್ಮ ಸಿಕ್ಕಾಪಟ್ಟೆ ಸೀರಿಯಲ್ ನೋಡ್ತಾರೆ ಭಾವನಾ. ಆ ಸೀರಿಯಲ್ ಅಲ್ಲಿ ಬರೋ ಅತ್ತೆ ಸೊಸೆ ಜಗಳ ನೋಡಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದಿ ಮದ್ವೆ ಆದ್ಮೇಲೆ ನೀನು ನಿನ್ ಹೆಂಡತಿ ಸಪರೇಟ್ ಆಗಿರಿ, ನಾನು ನನ್ ಗಂಡ ಸಪರೇಟ್ ಆಗಿರ್ತೀವಿ, ದೂರ ಇದ್ರು ಇಬ್ರು ಖುಷಿಯಾಗಿರ್ಬೇಕು ಅಂತ ಹೇಳ್ತಿರ್ತಾರೆ. ವಾವ್, ನಿಮ್ಗಿಂತ ಮುಂಚೆ ನಿಮ್ಮಮ್ಮನೇ ನನ್ನ ಸರ್ಪ್ರೈಸ್ ಮಾಡಿದ್ದಾರೆ. He has impressed me. What is it ಭಾವನಾ? ಸ್ವಿಗ್ಗಿ ಆಕ್ಚುಲಿ ಫುಡ್ ಆರ್ಡರ್ ಮಾಡಿದ್ದೆ. ಬರ್ತಾ ಏನ್ ಆರ್ಡರ್ ಮಾಡಿದ್ರಿ ಅಂತ ಕೇಳ್ಬೋದಾ? ಕರ್ಡ್ ರೈಸ್. ಕರ್ಡ್ ರೈಸಾ? ಅದು ಸ್ವಿಗ್ಗಿಲಿ? ನನಗೆ ಕರ್ಡ್ ರೈಸ್ ಅಂದ್ರೆ ತುಂಬಾ ಇಷ್ಟ. ಇಟ್ಸ್ ಥೆರಪಿ ಇನ್ ಅ ಬೋಲ್.
ನನಗೇನು ಕರ್ಡ್ ರೈಸ್ ಇಷ್ಟ ಆಗಲ್ಲ ಭಾವನಾ. ಐ ಮೀನ್ ಮುಂಚೆ ಸಿಕ್ಕಾಪಟ್ಟೆ ತಿಂತಿದ್ದೆ, ಇತ್ತೀಚೆಗೆ ಅಷ್ಟಕ್ಕಷ್ಟೇ. ಓಕೆ, ರೆಡ್ ಫ್ಲಾಗ್ ನೋಟೆಡ್. What? ಏನಿಲ್ಲ. ಫಸ್ಟ್ ಕಾಲ್ ಅಲ್ಲೇ ಐ ಮೀನ್ ಟ್ರಬಲ್. ಓಕೆ, ಎನಿವೇಸ್, ನೀವು ಯಾವ ತರದ ಮ್ಯೂಸಿಕ್ ಕೇಳ್ತೀರಾ? ನಾನು ವರ್ಕ್ ಸ್ಟ್ರೆಸ್ ಇದೆ, ತುಂಬಾ ಬಿಸಿ ಇದೀನಿ ಅನ್ನುವಾಗ ಇನ್ಸ್ಟ್ರೂಮೆಂಟಲ್ ಕೇಳ್ತೀನಿ. ಲೋನ್ಲಿ ಒಬ್ನೇ ಅಂದ್ರೆ ಯುನೋ ನಮ್ಮ ಹಂಸಲೇಖ ಅವ್ರದ್ದು, ಆರ್ ರೆಹಮಾನ್ ಸರ್ದು. ನೈಸ್. ನನ್ಗೆ ಈ ಹಳೆ ಕನ್ನಡ ಸಾಂಗ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲೂ ಡಾಕ್ಟರ್ ಶಂಕರಣ್ಣನ್ ಹಾಡ್ಗಳು. ಈ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಎಂಥ ಒಳ್ಳೆ ಸಾಂಗ್ ಅಲ್ವಾ ಅದು. ಲವ್ ಇಟ್. Nostalgic person. I like it. Yeah. Listen. Do you want to play a game? Game? Yeah. 30 seconds. ಇಬ್ರು ಏನು ಮಾತಾಡಂಗಿಲ್ಲ. ಜಸ್ಟ್ ಅಷ್ಟೇ. ವೈಟ್ ಚೆಕ್. ಓಕೆ? Okay. ರೆಡಿ? Ready? 5 seconds ಆಗಿಲ್ವಲ್ಲ ಭಾವನಾ. ಐ ಮೀನ್ ಯುವರ್ ಐಸ್ ಆರ್ ಡೇಂಜರಸ್. ಓಕೆ ಓಕೆ, ಸಾಕು. ಏನದು ಭಾವನಾ? ನಮ್ಮಪ್ಪ ಬೇಗ ಬಾ ಕೋತಿಮರಿ ಅಂತ ಮೆಸೇಜ್ ಮಾಡಿದೆ. ಕೋತಿ ಮರಿನಾ? ಯಾ, ನಮ್ಮಪ್ಪ ನನ್ನನ್ ಕೋತಿಮರಿ ಅಂತಾನೆ ಕರೆಯೋದು. ನಂಗೆ ನಮ್ಮಪ್ಪ ಆಡಿ ಬಾಯ್ ಅಂತ ಇರ್ತಾರೆ. ಲೈಕ್ ಐಮ್ ಸ್ಟಿಲ್ 5. You know what? Let's keep them away from this conversation. ಯಾ, ನಮ್ಮಿಬ್ರಿಗೂ ಒಳ್ಳೇದೆ. Correct. ಭಾವನಾ, ವಾಟ್ಸ್ ಯುವರ್ ಸ್ಟ್ರೆಸ್ ಎಸ್ಕೇಪ್? ತುಂಬಾ ಸ್ಟ್ರೆಸ್ ಆಗಿದ್ದಾಗ ಏನ್ ಮಾಡ್ತೀರಾ? ನಾನ್ ಸ್ಟ್ರೆಸ್ ಆಗಿದ್ದಾಗ ಮಂಡಲ ಆರ್ಟ್ ಡ್ರಾ ಮಾಡ್ತೀನಿ. ವಾವ್, ದಟ್ಸ್ ನೈಸ್. You know what? HR meetings ಅಲ್ಲೂ ಕೂಡ. ವಾಟ್? HR ಮೀಟಿಂಗ್ಸ್ ಅಲ್ಲ? Yeah, ದಟ್ಸ್ ಗೋಲ್ಡ್ ಭಾವನಾ. I know. ನೀವೇನ್ ಮಾಡ್ತೀರಾ? ನಾನು ಅಲ್ಲಿ ಕಾಣ್ತಿದ್ಯಲ್ಲ ಆ ಗಿಡಗಳಿಗೆ ನೀರ್ ಹಾಕ್ತೀನಿ. ಅಲ್ಲಿ ಕಾಣ್ತಿದ್ಯಲ್ಲ ಆ ಗಿಡನ? ಯಾ, ಪ್ಲಾಂಟ್ಸ್ ಆರ್ ಬೆಟರ್ ಲಿಸ್ನರ್ಸ್ ದೆನ್ ಪೀಪಲ್ ಭಾವನಾ. You know what? ಅಲ್ಲಿ ಕಾಣ್ತಿರೋ ಗಿಡ ಇದೆಯಲ್ಲ, it looks like it's judging you. ಓ, ಆ ಗಿಡನಾ? ಐ ಥಿಂಕ್ ಅದು ನಿಂತರನೇ HR ಪ್ಲಾಂಟ್ ಅಂತದೆ. Very lame. ಓಕೆ, ನಾನು ನಿಮ್ಗೇನು ಕೇಳ್ಬೇಕು, ಕೇಳ್ಬೋದಾ? ಯಾ, ಕೇಳಿ. ಐ ಮೀನ್ ಇಟ್ಸ್ ತುಂಬಾ ಪರ್ಸನಲ್. ಕೇಳಿ, ಪರವಾಗಿಲ್ಲ. ಅದು ನಮ್ಮಮ್ಮ ಈ ಕಾಲ್ನ ರೆಕಾರ್ಡ್ ಮಾಡ್ಕೊ ಅಂತ ಹೇಳಿದ್ರು. ರೆಕಾರ್ಡಾ? ಯಾ, ಯಾಕೆ? ಯಾಕಂದ್ರೆ ಅದು ನಿನ್ ಸ್ವೀಟ್ ವಾಯ್ಸ್ ನ ಕೇಳಿಸ್ಕೊಳಕ್ಕೆ ಅಂತ ಭಾವನಾ. ತುಂಬಾ ಪರ್ಸನಲ್ ಮ್ಯಾಟರ್ ಇದು. ಇದನ್ನ ನಾನು ಮತ್ತೆ ಜೊತೆ ಐ ಮೀನ್ ಸೀರಿಯಲ್ ಅಮ್ಮನ ಜೊತೆ ನಾನು ಮಾತಾಡ್ಕೋತೀನಿ. ನೀವೇನ್ ತಲೆ ಕೆಚ್ಕೋಬೇಕು. ಡೋಂಟ್ ವೈ. ಓಕೆ. ನಮ್ಮಮ್ಮ ಹೋದ್ ಜನ್ಮದಲ್ಲಿ ಅದ್ಯಾವ್ದೋ ಸ್ಪೈ ಆಗಿದ್ರು ಅನ್ಸುತ್ತೆ. ಯಾವಾಗ ನೋಡಿದ್ರು ಇದೇ ತರ ಮಾಡ್ತಾನೆ ಇರ್ತಾರೆ. ಕಸ ಗುಡ್ಸೋ ತರ ನಾಟಕ ಆಡ್ತಾ ಇದಾರೆ. ಇಲ್ಲಿ ಏನ್ ಆಗ್ತಿದೆ ಅಂತ ಕೇಳಿಸ್ಕೊಳಕ್ಕೆ. ಓಕೆ. ಓಕೆ, ಸೊ ಓಕೆ, ಬಟ್ ಭಾವನಾ, ಫಸ್ಟ್ ಇಂಪ್ರೆಷನ್? ಐ ಡೋಂಟ್ ಹೇಟ್ ದಿಸ್. That's sweet. Yeah. When next? I mean, same time tomorrow? Maybe. I'll let you know. Okay. Okay. Bye then. Bye. Bye, Bhavana. Bye, Aditya. Bye, Bhavi. Bhavi. Okay. Bye, Adi. Bye. 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 ಕಟ್ ಮಾಡಿ ಬ್ರೋ. Okay. Bye. 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 Good evening, Bhavana.
ಹಾಯ್ ಆದಿ, ಗುಡ್ ಈವ್ನಿಂಗ್. ಏನ್ ಭಾವನಾ ಹೊರಗಡೆ ಹೊರಟಿದಾರ ರೆಡಿ ಆಗಿ ಕೊಟ್ಟಿದ್ರೆ ಅಯ್ಯೋ ಇಲ್ಲ, ಹೊರಗಡೆ ಹೋಗಿ ಇವಾಗಷ್ಟೇ ಮನೆಗ್ ಬಂದೆ. ಫ್ರೆಂಡ್ಸ್ ಜೊತೆ ಶಾಪಿಂಗ್ ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀನಿ. ಎಕ್ಸಾಸ್ಟ್ ಆಗಿದಾರ ಯಾ ಭಾವನಾ ಯು ಲುಕ್ ವೆರಿ ಫ್ರೆಶ್. ಏನಾದಿ, ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ? ನಿಜ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಭಾವನಾ. ಸಾಕು ಸಾಕು, ಇದೆಲ್ಲ ಬೇಡ. ನಾನ್ ಇವತ್ತು ಇಂಪ್ರೆಸ್ ಆಗಲ್ಲ ಅಷ್ಟೇ. ಯು ನೋ ವಾಟ್ ಆದಿ, ನಾನ್ ಇವತ್ತು ನಿಮ್ ಜೊತೆ ಸೀರಿಯಸ್ ಡಿಸ್ಕಷನ್ ಮಾಡ್ಬೇಕು ಅಂತ ಫುಲ್ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಓಕೆ, ಯಾ, ಲೈಫ್ ಗೋಲ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹೌದಾ? ಯಾ ಪ್ಲೀಸ್ ಗೋ ಅಹೆಡ್. ಯಾ, ಯು ನೋ ವಾಟ್, ನಾನು ಆಕ್ಚುಲಿ ಇದ್ರ ಬಗ್ಗೆ ಒಂದ್ ಲಿಸ್ಟ್ ಕೂಡ ರೆಡಿ ಮಾಡ್ಕೊಂಡಿದೀನಿ. ಓಕೆ, ಹೇಳಿ. ಯಾ, ಫಸ್ಟ್ ಒನ್, ಕೆಲಸದಲ್ಲಿ ಪ್ರಮೋಟ್ ಆಗ್ಬೇಕು. ಸೆಕೆಂಡ್ ಒನ್, ಈ ಡಬ್ಬಾ ಕೆಲಸದಲ್ಲಿ ಎಂಪ್ಲಾಯ್ ಎಂಗೇಜ್ಮೆಂಟ್ ಮಾಡ್ಯೂಲ್ ಮುಗಿಸ್ಬೇಕು. ಓಕೆ, ಥರ್ಡ್ ಒನ್, ಗೋಕರ್ಣಗೆ ಸೋಲೋ ಟ್ರಿಪ್ ಹೋಗ್ಬೇಕು. ನನ್ನ ಲಿಸ್ಟಲ್ಲಿ ಓದಿಬೇಕಂದ್ರೆ ಹೌದಾ? ಒಂದ್ ಕೆಲ್ಸ ಮಾಡಿ, ನೀವ್ ಸಪ್ರೇಟ್ ಆಗಿ ಹೋಗಿ, ನಾನ್ ಸಪ್ರೇಟ್ ಆಗಿ ಹೋಗ್ತೀನಿ. ಓಕೆ ಮದುವೆ ಆಗೋತಂಗ. ಓಕೆ ಓಕೆ. ಅಂಡ್ ಫೈನಲಿ, ಅಟ್ಲೀಸ್ಟ್ ವಾರದಲ್ಲಿ 2 ದಿನ ಆದ್ರೂ 12 ಗಂಟೆಗೂ ಮುಂಚೆ ಮಲಗ್ಬೇಕು ಅಷ್ಟೇ. ಏನ್ ಭಾವನಾ ಭಾವನಾ ತರ ಇಲ್ಲದೆ ಲೈಫ್ ಅಲ್ಲಿ ಒಳ್ಳೆ HR ಭಾವನಾ ತರ ಆಗ್ತಿರಲ್ರಿ. ದಟ್ ಬುಲೆಟ್ ಪಾಯಿಂಟ್. ನಾನ್ ಸ್ವಲ್ಪ ಹಾಗೆ ಬಿಡಿ. ಅದು ಈ ಟಾಪ್ 4 ಲಿಸ್ಟ್ ಅಲ್ಲಿ ಪ್ರಿಯಾರಿಟಿ ಯಾವುದು? ಆಬ್ವಿಯಸ್ಲಿ ಚೆನ್ನಾಗ್ ನಿದ್ದೆ ಮಾಡೋದು ಅಷ್ಟೇ. ಇದು ಆಕ್ಚುಲ್ ಭಾವನಾ, HR ಭಾವನಾ. ಓಕೆ ಓಕೆ, ನಿಮ್ ಲಿಸ್ಟ್ ಅಲ್ಲಿ ಏನಿದೆ? ನನ್ನ ಲಿಸ್ಟ್ ಅಲ್ಲಿ ಏನಿದೆ ಅಂತ ನೀವು ಕೇಳಲೇಬೇಕು. ನಾನು ಈ ಬಟ್ಟೆ ವಾಶ್ ಮಾಡಾದ್ಮೇಲೆ ಬಟ್ಟೆ ವಾಶ್ ಮಾಡೋ ಆಡಿ ಅಂತ ಬರ್ಕೋತೀನಿ. ಯಾಕೆ ಹೇಳಿ? ಯಾಕೆ? ಅಟ್ಲೀಸ್ಟ್ ಆಗ್ಲಾದ್ರು ನಾನು ಏನಾದ್ರು ಮಾಡಿದೀನಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇವಾಗಷ್ಟೇ HR ಭಾವನಾ ತರ ಆಡ್ಬೇಡಿ ಅಂತ ಹೇಳ್ಬಿಟ್ಟು ಈ ಆಡಿ ಬಾಯ್ ಒಳಗಡೆನು TL ಆದಿತ್ಯ ಅವರಿದ್ದಾರೆ ಅಂತ ಇವಾಗ್ಲೇ ಗೊತ್ತಾಗ್ತಿರೋದು. ಅಲ್ಲಿ ಬೇಕೆ ಸರ್, ಸುಮ್ಮನೆ ಇರಕ್ಕೆ ಇನ್ನೂ ತಗೋ. ಅದು ಬಿಡಿ. ಬೈದವೆ ನಿನ್ನ ಕೇಳ್ಬೇಕು ಅಂತಂದ್ರೆ, ನಾವಿಬ್ರು ಒಟ್ಟಿಗೆ ಇರ್ತೀವಿ ಅನ್ಕೊಳ್ಳಿ. ಆಗ ಆನಂದ್ ನಾವಿಬ್ರು ಮದ್ವೆ ಆದ್ಮೇಲೆ ಒಟ್ಟಿಗೆ ಇರ್ತೀವಿ ಅನ್ಕೊಳ್ಳಿ. ಆಗ ಒಟ್ಟೆ ಸಮಥಿಂಗ್ ನಾನ್ ನೆಗೋಷಿಯಬಲ್ ಕೊಡಿ. ಐ ಥಿಂಕ್ ಕೈಂಡ್ನೆಸ್. ಎಲ್ರ ಹತ್ರನು ಕೈಂಡ್ ಆಗಿರ್ಬೇಕು. ಅಂಡ್ ಅದ್ ಯಾವ್ದೇ ಸಂದರ್ಭ ಬರ್ಲಿ, ಹೆಂಗಾದ್ರೂ ಇರ್ಲಿ, ನನ್ ಜೊತೆ ಕಮ್ಯುನಿಕೇಟ್ ಮಾಡ್ಲೇಬೇಕು. ಸೊ ಯಾ, ಕೈಂಡ್ನೆಸ್ ಅಂಡ್ ಕಮ್ಯುನಿಕೇಶನ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಓಕೆ, ನಿಮ್ಗೆ? ನನಗೆ ಆನೆಸ್ಟಿ ಅಂಡ್ ಸ್ಟ್ರೀಕ್ಸ್. ಫಾರ್ ಎಕ್ಸಾಂಪಲ್, ಈಗ ನನ್ನಿಬ್ರು ಮಧ್ಯೆ ಏನೋ ಬೇಜಾರಾಗಿದೆ, ನನಗೆ ನನ್ ಟೇಸ್ಟ್ ಅಂದ್ರೆ ನಾನು ಅಲ್ಲಿ ನಾರ್ಮಲ್. ಇನ್ನೊಂಥರ ಹೇಳೋದಾದ್ರೆ, ನಾವಿಬ್ರು ದೂರ ಇದ್ರು ಒಟ್ಟಿಗೆ ಇದೀವಿ ಅಂತ ಅನಿಸ್ಬೇಕು. ಅಂಡ್ ಯಾ, ಐ ವಿಲ್ ಬಿ ದಟ್ ಪರ್ಸನ್ ಅಂಡ್ ಐ ಎಕ್ಸ್ಪೆಕ್ಟ್ ದ ಸೇಮ್ ಫ್ರಮ್ ದ ಅದರ್ ಪರ್ಸನ್. ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಕೈಂಡ್ನೆಸ್ ಅಂತಿದ್ರಲ್ಲ. ಯಸ್, ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್. ಸಿ, ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದ್ ರೆಸ್ಟೋರೆಂಟಿಗೆ ಹೋಗಿರ್ತೀವಿ ಅಂತ ಅನ್ಕೊಳ್ಳಿ. ಅಲ್ಲಿ ಇಮ್ಯಾಜಿನ್ ನಾನು ನೀವೇ ಹೋಗಿರ್ತೀವಿ ಅಂತ. ಸೊ ಅಲ್ಲಿ ಇವಾಗ ನೀವ್ ನನ್ನನ್ನು ಹೇಗ್ ಟ್ರೀಟ್ ಮಾಡ್ತೀರಾ ಅನ್ನೋದ್ಕಿಂತ ಅಲ್ಲಿ ಆ ರೆಸ್ಟೋರೆಂಟ್ ಅಲ್ಲಿ ಇರೋ ಲೈಕ್ ಹೌ ದೇ ಟ್ರೀಟ್ ಅ ವೇಟರ್. ಎಕ್ಸಾಕ್ಟ್ಲಿ. ಅದೇ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ. ಯಾ ಕೇಳಿಸ್ತಿದ್ಯಾ? ಹಾ, okay. Or how somebody treats me if the video call gets stuck 5 times in 3 minutes. Oh God, already ನಾನು ಟೆಸ್ಟಿಂಗ್ ಫೇಸ್ ಅಲ್ಲಿ ಇದ್ದೀನಿ. Of course, we are testing each other ಅಲ್ವಾ? Anyways, Adi, no, actually ಇವತ್ತು Instagram ಅಲ್ಲಿ ಒಂದು ಪೋಸ್ಟ್ ನೋಡಿದ್ದೆ. ಅದನ್ನ ನೋಡಿದಾಗ I just wanted to ask you today ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ನೀವು ಯಾವಾಗಾದ್ರೂ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಎಲ್ಲ ಬಿಟ್ಬಿಟ್ಟು, have you ever thought of trying something completely different altogether? ಡಿಫ್ರೆಂಟ್ ಅಂದ್ರೆ ಈಗ ಟ್ರೆಂಡಿ ಆಗಿ ಹೇಳ್ತಾರಲ್ಲ, ಮಾಡೋ ಕೆಲಸ ಬಿಟ್ಟು ರೋಡಲ್ಲಿ ಒಂದು ಫುಡ್ ಟ್ರಕ್ ಓಪನ್ ಮಾಡೋಣ ಆತರ. ಮೇ ಬಿ, ಆರ್ ಈ ಗವರ್ಮೆಂಟ್ ಸ್ಕೂಲಿಗೆ ಹೋಗಿ ಮಕ್ಳಿಗೆ ಪಾಠ ಮಾಡೋದು, ಸಮಥಿಂಗ್ ಲೈಕ್ ದಟ್. ಇಟ್ಸ್ ಇಂಟ್ರೆಸ್ಟಿಂಗ್, ಬಟ್ ಐ ಫೀಲ್ ಇಟ್ಸ್ ಟು ಡ್ರೀಮ್ ಭಾವನಾ. ಐ ವಾಂಟ್ ಟು ಬಿ ರಿಯಲ್. ನಾನು ಸ್ವಲ್ಪ ರಿಯಲಿಸ್ಟಿಕ್ ಫಾಸ್ಟ್. ನನಗೆ ನಾನು ಮಾಡ್ತಿರೋ ಕೆಲಸನೇ ತುಂಬಾ ಖುಷಿ ಕೊಡ್ತದೆ, ನಾನು ಅದನ್ನೇ ಮಾಡ್ಬೇಕು. ನಿಂಗೆ ಈಗ ಯಾವತ್ತಾದ್ರೂ ನೀನ್ ಮಾಡ್ತಿರೋ ಕೆಲಸನ ಖುಷಿ ಮಾಡ್ಬೇಕು ಅಂತಿದೆ? ಯಾ, ನನ್ಗೆ ಒಂದು ಡಾನ್ಸ್ ಸ್ಟುಡಿಯೋ ಓಪನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸ್ಟುಡಿಯೋನ? ಯಾ, ಡಾನ್ಸ್ ಟೀಚರ್ ಅಮ್ಮ. ಯಾ, ಸಮ್ಮರ್ ಕ್ಯಾಂಪ್ ಅಲ್ಲಿ ಅವಾಗ ಐ ಟೀಚ್ ಡಾನ್ಸ್ ಟು ಕಿಡ್ಸ್. ವಾವ್, ನೈಸ್. ನಾನು ಆಗ್ಲೇ ಹೇಳ್ತಿದ್ದೆ. ಎಸ್. ಸೊ ಅದೇನು ಅಂತಂದ್ರೆ, ನಂಗೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಈ ಕೆಲ್ಸದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಒಂದು ಪಾಯಿಂಟ್ ಬರುತ್ತೆ ನೋಡಿ, ಸ್ಯಾಚುರೇಷನ್ ರೀಚ್ ಆಗುತ್ತೆ. ಅವಾಗ ಎಲ್ಲಾ ಬಿಟ್ಬಿಟ್ಟು ಎಷ್ಟೋ ಪ್ಲಾನ್ಸ್ ಮಾಡ್ಕೊಂಡು ನಾನಂತೂ ನನ್ನ ಡಾನ್ಸ್ ಸ್ಟುಡಿಯೋ ಓಪನ್ ಮಾಡೇ ಮಾಡ್ತೀನಿ. ನೈಸ್. ಐ ಥಿಂಕ್ ಯು ಟೇಕ್ ಕ್ಯಾಲ್ಕುಲೇಟೆಡ್.
ಯಾ ಐ ಮೀನ್ ಎಲ್ಲಾದ್ರಲ್ಲೂ ಅಲ್ಲ, ಬಟ್ ಅಟ್ ಸಮ್ ಪಾಯಿಂಟ್ಸ್ ಅಫ್ಕೋರ್ಸ್ ಯಾ ಐ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ದಟ್ಸ್ ನೈಸ್. ಮತ್ತೆ ಈಗ ಮದುವೆ ಆದ್ಮೇಲೆ ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬೇಕು ಆ ಥರ ಏನಾದ್ರು ನಿಮ್ಗೆ ಐಡಿಯಾ ಇದೆ? Yeah, I mean, I live in Bangalore. My folks live here. ಅಪ್ಪ ಅಮ್ಮ ಕಸನ್ ಫ್ಯಾಮಿಲಿ ಅವರು ಎಲ್ಲರೂ ಇಲ್ಲೇ ಇರೋದು. ಅಂಡ್ ಬ್ಯಾಂಗ್ಳೂರ್ ಅಂದ್ರೆ ಅದೇನೋ ಒಂಥರ ಕನೆಕ್ಷನ್, ಅದನ್ನ ಬಿಟ್ಟು ಹೋಗಕ್ಕೆ ಮನ್ಸಾಗಲ್ಲ. ಈ ಬ್ಯಾಂಗ್ಳೂರ್ ಬಗ್ಗೆ ಮಾತಾಡ್ತಿದ್ರೇನೆ ನಂಗೆ ಮಲ್ಲೇಶ್ವರಂ CTR ಮಸಾಲೆ ದೋಸೆ, ವಿಪುರಂ ಫುಡ್ ಸ್ಟ್ರೀಟ್ ಅಂಡ್ ಆಕ್ಚುಲಿ ಡೈ ಹಾರ್ಡ್ ಫ್ಯಾನ್ಸ್ ಅಬೌಟ್ what are fans? Yeah, It makes Bangalore so much sometimes. yeah. I think we're all looking for peace ಅನ್ಸುತ್ತಲ್ವಾ? ಅಂಡ್ ನನಗನ್ಸುತ್ತೆ peace is not where you live, it is what you feel inside. ಏನ್ ಇವತ್ತು ಭಾವನ ತುಂಬಾ ಫಿಲಾಸಫಿಕಲ್ ಆಗ್ತಿದ್ದಾರೆ. ಫಿಲಾಸಫಿಕಲ್ ಭಾವನ ಹೊರಗೆ ಬರ್ತಿದ್ದಾರೆ. ಹಾಗೇನ ಏನಿಲ್ಲ, ಸುಮ್ಮನೆ ಇರಿ. Okay. Bhavana, do you think we both think in a different way? I mean, yeah, we both are different people. ನಮ್ಮಿಬ್ರದ್ದು ಥಾಟ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ, ಬಟ್ we're still talking ಅಲ್ವಾ? So I think that's a good sign, right? Yeah. In fact, it's rare actually. Yeah. And probably ನಾವು ಇದೇ ತರ ಮಾತಾಡ್ತಿದ್ರೆ we might understand what exactly will be right for each other ಅಂತ. Even if it doesn't match, huh? Especially if it doesn't match. ಅವಾಗ ನಮಗೆ ಆಕ್ಚುಲಿ ಅರ್ಥ ಆಗುತ್ತೆ. You know, do we just like the idea of each other or are we emotionally connected to each other ಅಂತ? ಎರಡನೇ ಸರಿ ಫಿಲಾಸಫಿಕಲ್ ಭಾವನ ಹೊರಗೆ ಬರ್ತಿರೋದು. ಏನ್ ಬಾ ಇಷ್ಟೊಂದು ಫಿಲಾಸಫಿಕಲ್ ಆಗ್ತಿದೆ. ನೀವು ಇದೇ ತರ ಮಾತಾಡ್ತಿದ್ರೆ ನನ್ನ ಫಿಲಾಸಫಿಕಲ್ ಸೈಡ್ ಹೊರಗೆ ಬರ್ತಾನೆ ಇರುತ್ತೆ. ಅದಕ್ಕೂ ಮುಂಚೆ ನಾವು ಕಾಲ್ ನ ವೈಂಡ್ ಅಪ್ ಮಾಡೋಣ. ಓಕೆ, ಮತ್ತೆ ಯಾವಾಗ ಸಿಗ್ತೀರಾ? ಮನ್ಸಾದಾಗ ಸಿಗ್ತೀನಿ. ನಿಮ್ಮ ಮನ್ಸಾದಾಗ ಹೇಳಿ, ನಾನು ಸಿಗ್ತೀನಿ. Okay. ಸರಿ ಆಗಿದ್ರೆ ಬಾಯ್ ಬಾಯ್ ಆದಿ. ಬಾಯ್ ಬಾಯ್ ಆದಿ. ಬಾಯ್ ಬಾಯ್. ಇಡಿ ಫೋನ್. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಮಿಸ್ HR. ಗುಡ್ ಮಾರ್ನಿಂಗ್. ಭಾವನಾ, ಭಾವಿ, ಭಾವನಾ, ವಾಟ್ ಹ್ಯಾಪನ್? ಇಷ್ಟು ಬೇಗ ಬೆಳಗ್ಗೆ ಆಯ್ತಾ ನಿಮ್ಗೆ? ಐ ಆಮ್ ಸಾರಿ ಭಾವನಾ, ಐ ಆಮ್ ಲೇಟ್, ಐ ನೋ, ಬಟ್ ನಿನ್ನೆ ರಾತ್ರಿ ಮಲ್ಕೊಳ್ಳೋಷ್ಟರಲ್ಲಿ 2 ಗಂಟೆ ಆಗಿತ್ತು ಭಾವನಾ. 2 ಗಂಟೆನಾ? ಯಾ, ಅಂದ್ರೆ ಪಾರ್ಟಿ ಗೀಟಿಗೆ ಹೋಗಿ ಐ ಆಮ್ ನಾಟ್ ಅ ಪಾರ್ಟಿ ಫ್ರೀಕ್. ನಿಮ್ಗೆ ಇದನ್ನ ಹೇಳಲೇಬೇಕು, ನನಗ್ ಕುಡಿಯೋ ಅಭ್ಯಾಸ ಇಲ್ಲ ಭಾವನಾ. ಅದು ನಿನ್ನೆ ರಾತ್ರಿ ನಾನು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ, ದಟ್ ಆನ್ ಲೋನ್ಲಿನೆಸ್. ಡಾಕ್ಯುಮೆಂಟ್ರಿನಾ? ಯಾ, ಅದು ಲೋನ್ಲಿನೆಸ್ ಮೇಲೆ? ಹೌದು. ಏನ್ ಗುರು, ಸಿನಿಮಾ ಗಿನ್ಮಾ ನೋಡಲ್ವಾ ನೀವು? ಹಲೋ, ಐ ಡೂ ವಾಚ್ ಫಿಲ್ಮ್ಸ್, ಆದ್ರೆ ನಾನು ಡಾಕ್ಯುಮೆಂಟರೀಸ್ ಜಾಸ್ತಿ ನೋಡ್ತೀನಿ. ಅದ್ರಲ್ಲಿ ವಿ ಗೆಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಭಾವನಾ. ಅದ್ಯಾವ್ದೋ ಬ್ಲೇಡ್ ಕ್ಯಾಟಗರಿ ಅಂತ. ಇನ್ಫ್ಯಾಕ್ಟ್ ನಿನ್ನೆ ನಾನು ನೋಡಿ ಡಾಕ್ಯುಮೆಂಟ್ರಿಲಿ ಒಂದು ಎಮೋಷನಲ್ ಸೀನ್ ನೋಡಿದೆ ಭಾವನಾ. ಐ ಮೀನ್, ಆ ಸ್ಲೋ ಮೋಷನ್ ಶಾಟ್, ಆ ಸ್ಯಾಡ್ ಪಿಯಾನೋ ಮ್ಯೂಸಿಕ್, ದಟ್ ವಾಸ್ ಕಂಪ್ಲೀಟ್ಲಿ ಎಮೋಷನಲ್. ನಾನಂತೂ ಕಂಪ್ಲೀಟ್ ಆಗಿ ಡೀಪ್ ಡೈವ್ ಮಾಡ್ಬಿಟ್ಟು. ಭಾವನಾ, ಯಾಕೆ ಬೇಜಾರಾಗಿದ್ದೀರಾ? ನಾನ್ ಬೇಜಾರಾಗಿದ್ದೀನಿ ಅಂತ ಇವಾಗ ಗೊತ್ತಾಯ್ತಾ ನಿಮ್ಗೆ? ನಿಮ್ ಹತ್ರ ಸೀರಿಯಸ್ ಡಿಸ್ಕಷನ್ ಮಾಡೋಣ ಅಂತ ಲ್ಯಾಪ್ಟಾಪ್ ಮುಂದೆ ಬಂದು ಕೂತ್ಕೊಂಡೆ, ಕಾಲ್ ಬರುತ್ತೆ ಅಂತ. ನೋಡಿದ್ರೆ ಒಂದ್ ಕಾಲ್ ಇಲ್ಲ. ಅಟ್ಲೀಸ್ಟ್ ಒಂದ್ ಮೆಸೇಜ್ ಆದ್ರೂ ಮಾಡ್ಬೋದಿತ್ತಲ್ವಾ, ಇಲ್ಲಿದ್ದೀನಿ, ಏನಾಗ್ತಿದೆ, ಏನ್ ಕತೆ ಅಂತ. ಏನು ಅಪ್ಡೇಟ್ ಇಲ್ಲ. ಐ ಆಮ್ ಸಾರಿ ಭಾವನಾ, ನಿಮಗ್ ಗೊತ್ತಲ್ವಾ, ನಾನು ಹೇಳ್ದಂಗೆ ನಾನು ಸ್ವಲ್ಪ ಎಮೋಷನಲ್ ಆದ್ರೆ ನಾನು ಸ್ವಲ್ಪ ಝೋನ್ ಔಟ್ ಆಗ್ಬಿಡ್ತೀನಿ. ಸ್ವಲ್ಪ ಟೈಮು ಸ್ಪೇಸು, ಐ ಬಿ ನಾರ್ಮಲ್. ಸಿ, ನಾನು ಕೂಡ ಡಿಸಪಿಯರ್ ಆಗ್ತೀನಿ, ಬಟ್ ಅಟ್ಲೀಸ್ಟ್ ಐ ಡ್ರಾಪ್ ಅ ಮೆಸೇಜ್ ಸೇಯಿಂಗ್ ಐ ನೀಡ್ ಸಮ್ ಟೈಮ್ ಸ್ಪೇಸ್. ಐ ನೋ, ದಟ್ಸ್ ಗುಡ್. ಇನ್ಫ್ಯಾಕ್ಟ್ ನಾನು ಅದನ್ನ ಕಲಿಬೇಕು. ಇನ್ಮೇಲೆ ಯಾವಾಗಂದ್ರೆ ಅವಾಗ ಆಫ್ ಆನ್ ಆಗುತ್ತಲ್ಲ, ವೈಫೈ ಸಿಗ್ನಲ್ ತರ, ನಾನು ಆ ತರ ಮಾಡಲ್ಲ. ಓಕೆನಾ? ಯಾ, ಬಿಕಾಸ್ ನಾಟ್ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯೋರ್ ಸೈಲೆನ್ಸ್ ಅಲ್ವಾ? ಕರೆಕ್ಟ್. ಹೌದು, ನೀವು ಸೀರಿಯಸ್ ಅಂತಿದ್ರಲ್ಲ, ನಾನು ಇವಾಗ ಫುಲ್ ಸೀರಿಯಸ್ ಆಗಿದ್ದೀನಿ. ನೀವೇನೋ ಕೇಳ್ಬೇಕು ಅಂತಿದ್ರಿ, ಕೇಳಿ. ನೀವೇ ಹೇಳಿ, ಎಷ್ಟು ಸೀರಿಯಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ. ಓಕೆ, ಸೀರಿಯಸ್. ಅವನಾ, when was the last time you cried? ಐ ಥಿಂಕ್ 1 ತಿಂಗಳ ಹಿಂದೆ ನನ್ ಸ್ಟೂಡೆಂಟ್ ಒಬ್ಳು ಒಂದ್ ಥ್ಯಾಂಕ್ ಯು ನೋಟ್ ಬರ್ದಿದ್ಲು. ಅದ್ರಲ್ಲಿ ಶಿ ಹ್ಯಾಡ್ ರಿಟನ್ ಯು ಆರ್ ಮೈ ಸೆಕೆಂಡ್ ಮಾಮ್ ಅಂತ.
How sweet ಅಲ್ವಾ? ಯಾ ಮತ್ತೆ ನೀವ್ ಯಾವಾಗ ನೆಕ್ಸ್ಟ್ ಟೈಮ್ ಲಾಸ್ಟ್ ಟೈಮ್ ಮತ್ತಿದ್ದು? ಒಂದು 2 weeks ago ಅಪ್ಪ ಅಮ್ಮನ ಜೊತೆ ವಿಡಿಯೋ ಕಾಲ್ ಅಲ್ಲಿ ಇದ್ದೆ. ವಿಡಿಯೋ ಕಾಲ್ ಅಲ್ಲೇ ದೇವ ಸೆಲೆಬ್ರೇಟಿಂಗ್ ದೇರ್ ಆನಿವರ್ಸರಿ. ಮನೆಯಿಂದ ದೂರ ಇದ್ದೀನಲ್ಲ, ಐ ಫೆಲ್ಟ್ ಲೋನ್ಲಿ. ಯಾ ಐ ಗೆಟ್ ಇಟ್. ಸಿ ಕೆಲವೊಂದ್ಸಲ ಹತ್ರ ಇದೀವಿ ಅಂದ್ರೆ ಜೊತೆಗಿರ್ಬೇಕು ಅಂತಾನೆ ಏನಿಲ್ಲ. ಎಷ್ಟೊಂದ್ಸಲ ಫಿಸಿಕಲಿ ಹತ್ರ ಇದ್ರೂನು ಎಮೋಷನಲಿ ತುಂಬಾ ದೂರ ಇದೀವಿ ಅಂತ ಅನ್ಸ್ಬಿಡುತ್ತೆ. ಐ ಥಿಂಕ್ ಯು ಕ್ಯಾರಿ ಯುವರ್ ಪಾಸ್ಟ್ ವಿತ್ ಯು ಅಲ್ವಾ? ಸಮಟೈಮ್ಸ್ 4 ವರ್ಷ ಆಯ್ತು ಭಾವ ನಾವೊಂದು ರಿಲೇಶನ್ಶಿಪ್ ಇಂದ ಹೊರಗೆ ಬಂದು. ಯುನೋ ನಂಗೆ ಈಗಲೂ ಅನ್ನಿಸ್ತದೆ ಆ ರಿಲೇಶನ್ಶಿಪ್ ನಾನಂತದ್ದು ಏನ್ ಕಡಿಮೆ ಮಾಡಿದ್ದೀನಿ. ಐ ಮೀನ್ I've been there too. ನಾನು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ಬಟ್ ಐ ಡೋಂಟ್ ನೋ, ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಫಾರ್ ಮೀ ಟು ಮೂವ್ ಆನ್ ಫ್ರಮ್ ಇಟ್. I get it. Why is it so hard to be real, Bhavna? I mean, I think we all fear rejection, correct. even from ourselves. ಇದರಿಂದ ನಿಮ್ ಟೇಕ್ ಅವೇ ಏನು? ಐ ಮೀನ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್? ಆಕ್ಚುಲಿ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ 2 ಕಪಲ್ ಇರ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ಫಸ್ಟ್ ಕಪಲ್ಗೆ ದಿ ಲೈಕ್ ದ ಸೇಮ್ ಕೈಂಡ್ ಆಫ್ ಮೂವೀಸ್, ಬಟ್ ಒಬ್ರು ಸೈಲೆಂಟ್ ಆಗಿದ್ದಾಗ ಇನ್ನೊಬ್ರು ಆ ಸೈಲೆನ್ಸ್ ನ ಅರ್ಥನೇ ಮಾಡ್ಕೊಳಲ್ಲ. ಇವಾಗ ಇನ್ನೊಂದು ಕಪಲ್ ಇದಾರೆ ಅಂತ ಅನ್ಕೊಳ್ಳಿ, ದೇ ಡೋಂಟ್ ಲೈಕ್ ದ ಸೇಮ್ ಕೈಂಡ್ ಆಫ್ ಫುಡ್, ಬಟ್ ಒಬ್ರು ಸೈಲೆಂಟ್ ಆಗಿದ್ದಾಗ ಇನ್ನೊಬ್ರು ಅವ್ರ ಸೈಲೆನ್ಸ್ ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂದ್ರೆ, ನನ್ಗನ್ಸುತ್ತೆ ಈ ಇಂಟ್ರೆಸ್ಟ್ ಅದಕ್ಕಿಂತ ಜಾಸ್ತಿ ಎಮೋಷನಲ್ ಮ್ಯಾಚ್ ಮ್ಯಾಟರ್ ಆಗುತ್ತೆ ಅಂತ. ಇಟ್ಸ್ ಕಾಲ್ಡ್ ಎಮೋಷನಲ್ ಟ್ಯೂನಿಂಗ್. ದಟ್ ಇಸ್ ವೆರಿ ರೇರ್ ಅಲ್ವಾ? ವೆರಿ ವೆಲ್ ಸೆಡ್ ಭಾವನಾ. ಗುಡ್, ಇಂಪ್ರೆಸಿವ್. ಅದು ಇದನ್ನೆಲ್ಲ ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀರಾ ಅಂತ ನಾನ್ ತಿಳ್ಕೊಳ್ಳಕ್ಕೆ ನಾನು ನಿಮ್ಗೆ ಹೇಳ್ತೆ. ನಾನ್ ತುಂಬಾ ಸ್ಮಾರ್ಟ್ ಸರ್, ಯು ಡೋಂಟ್ ಹ್ಯಾವ್ ಟು ವರಿ. ಐ ನೋ ಯು ಆರ್ ವೆರಿ ಸ್ಮಾರ್ಟ್. ಯಾವ ಒಂದ್ ಗುರು 11 ಗಂಟೆಗೆ ಹೇಳಿದ್ರೆ 10:45 ಮೆಸೇಜ್ ಕಳಿಸ್ತಾನೆ ನಾವು. ಯಾರು? ನಮ್ ಜಿಮ್ ಟ್ರೈನರ್. ಓ, ಈ ಗಾಂಧಿ ತಾತ 11 ಗಂಟೆಗೆ ಹೇಳಿದ್ರೆ 11 ಗಂಟೆಗೆ ಹೋಗ್ತಿದ್ರು ಅಂತ ನಾನು ಕೇಳಿದೀನಿ. ಇವ್ನು 11 ಗಂಟೆಗೆ ಹೇಳಿದ್ರೆ 10:45 ಬಂದಿದ್ದಾನೆ ಭಾವನಾ. ಇವನ್ನೆಲ್ಲೂ ಮೋಸ್ಟ್ಲಿ ಗಾಂಧಿ ತಾತನ್ಗೆ ತಾತ ಇರ್ಬೇಕು ಭಾವನಾ. ಸಾರಿ ಭಾವನಾ, ಐ ಹ್ಯಾವ್ ಟು ಲೀವ್. ವಿಲ್ ಕ್ಯಾಚ್ ಅ ಪ್ಲೇಜರ್. ಯಾ, ಓಕೆ. ನೆಕ್ಸ್ಟ್ ಯಾವಾಗ? I'll ping you. ಓಕೆ, Bye, ಓಕೆ, ಬಾಯ್. bye, Babu. ಬಾಯ್ ಆದಿ. Bye. ಆದಿ, ಕಟ್ ಮಾಡ್ಬೋದು. Okay. ಬಾಯ್ Bye. ಬಾಯ್ Bye. ಬಾಯ್ ಬಾಯ್. ಹಾಯ್ ಭಾವನಾ. ಹಾಯ್ ಆದಿ. ಹೇಯ್, ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಏನಾಯ್ತು? ಓಕೆ ವೆಯ್ಟ್, ನಾನು ನಿಮ್ಮ ಮೂಡ್ ಚೇಂಜ್ ಮಾಡ್ಲಾ? ಯು ನೋ ವಾಟ್ ಭಾವನಾ, ನಿಮ್ಗೆ ಇಷ್ಟ ಅಂತ ಇವತ್ತು ಫಿಲ್ಟರ್ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಇಸಂಟ್ ಇಟ್ ಇಂಪ್ರೆಸಿವ್ ಭಾವನಾ? ಲೆಟ್ಸ್ ನಾಟ್ ಗೆಟ್ ಟು ದ ಫನ್ ಪಾರ್ಟ್ ಆದಿ. ನೀವ್ ನೆನ್ನೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮಾಡಿಲ್ಲ? ಹೇ, ಅದೇನಾಯ್ತು ಗೊತ್ತಾ, ನಿನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು ಭಾವನಾ. ಆದಿ, please. ಅದು ಪ್ರೊಫೆಷನಲ್, ಇದು ಪರ್ಸನಲ್. ಅದು ಸಪ್ರೇಟ್, ಇದು ಸಪ್ರೇಟ್ ಆದಿ. ಅದೆರಡನ್ನು ನೀವ್ ಹ್ಯಾಂಡಲ್ ಮಾಡಕ್ ಕಲಿಬೇಕು. ಅಟ್ಲೀಸ್ಟ್ ಒಂದ್ ಟೆಕ್ಸ್ಟ್ ಆದ್ರೂ ಮಾಡ್ಬೋದಿತ್ತಲ್ವಾ? ಬಟ್ ಭಾವನಾ, ನೀವು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದೀರಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಬಿಸಿ ಇದ್ದೆ ಭಾವನಾ. ಸಿ, ನನ್ ಪ್ರಾಬ್ಲಮ್ ನ ಯಾರು ಅರ್ಥ ಮಾಡ್ಕೊಳಲ್ಲ. ನಿಮ್ ಪ್ರಾಬ್ಲಮ್ ನ ನಾನು ಅರ್ಥ ಮಾಡ್ಕೋತೀನಿ. ಒಂದಲ್ಲ ಎರಡಲ್ಲ, 45 ಮಿನಿಟ್ಸ್ ವೇಟ್ ಮಾಡಿರೋದು. ಇದಿಷ್ಟು ದೊಡ್ಡ ಮ್ಯಾಟರ್ ಆಗತ್ತೆ ಅಂತ ನನ್ಗಂತೂ ಅನ್ನಿಸ್ಲೇ ಇಲ್ಲ. ಸಿ, ದಟ್ ಇಸ್ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್. ನಿಮಗ ದೊಡ್ಡ ಮ್ಯಾಟರ್ ಆಗದೆ ಇರ್ಬೋದು, ಬಟ್ ನನಗ ದೊಡ್ಡ ಮ್ಯಾಟರೇ. ಅದ್ ಹಂಗಲ್ಲ ಭಾವನಾ, ನಿನ್ನೆ ನನ್ನ ಆಫೀಸಲ್ಲಿ ಅದಿ ವೇಟ್, ಲೆಟ್ ಮಿ ಜಸ್ಟ್ ಫಿನಿಶ್. ಇವಾಗ ನೀವು ನನಗೊಂದು ಕಮಿಟ್ಮೆಂಟ್ ಕೊಟ್ಟಿರ್ತೀರಾ, ಈ ಟೈಮಲ್ಲಿ ಕಾಲ್ ಮಾಡ್ತೀನಿ ಅಂತ. ವೆನ್ ದಟ್ ಇಸ್ ನಾಟ್ ಹ್ಯಾಪನಿಂಗ್, ಯು ಹ್ಯಾವ್ ಟು ಲೆಟ್ ಮೀ ನೋ ಅಲ್ವಾ? ನಾನಿಲ್ಲಿ ವೇಟ್ ಮಾಡ್ತಿರ್ತೀನಿ ಅಲ್ವಾ? ಅಲ್ಲ, ನಿಮ್ಗೊಂದು ಚಿಕ್ಕ ಕಮಿಟ್ಮೆಂಟ್ ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಲೈಫ್ ಲಾಂಗ್ ರನ್ ಅಲ್ಲಿ ಅದೆಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅಂಡ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅದನ್ನೆಲ್ಲ? ದೇರ್ ಆರ್ ಸೋ ಮೆನಿ ಕ್ವೆಶನ್ಸ್ ಪಾಪಿಂಗ್ ಅಪ್ ಇನ್ ಮೈ ಮೈಂಡ್ ರೈಟ್ ನೌ. ಐ ಜಸ್ಟ್ ಹೇ ಭಾವನಾ, ಈ ಚಿಕ್ಕ ಮ್ಯಾಟರ್ನ ನೀವು ಯಾಕೆ ಲೈಫ್ ರಿಲೇಟ್ ಮಾಡಿ ಮಾತಾಡ್ತಿದ್ದೀರಾ? ಇದು ಚಿಕ್ಕ ವಿಷಯ ಅಲ್ಲ ಆದಿ.
ಇಟ್ಸ್ ರಿಯಲಿ ಸೀರಿಯಸ್. ಸರಿ, ಅರ್ಥ ಆಗ್ತಿದೆ. ಬಟ್ ನಾನು ನಿಮ್ಗೆ ಹೇಳಿದೀನಿ, ನಂಗೆ ಏನಾದ್ರು ಬೇಜಾರಾದ್ರೆ, ಸ್ಟ್ರೆಸ್ ಆದ್ರೆ ನಾನು ಶಟ್ ಡೌನ್ ಆಗ್ಬಿಡ್ತೀನಿ ಭಾವನಾ. ದಟ್ಸ್ ಹೌ ಎ ಪ್ರಾಸೆಸ್. ಆಮೇಲೆ ಐ ಬಿ ಫೈನ್ ಅಲ್ವಾ? ಆದಿ, ನೀವ್ ಸಿಂಗಲ್ ಆಗಿದ್ದಾಗ ನಿಮ್ ಈ ಥಾಟ್ ಪ್ರಾಸೆಸ್ ಏನಿದೆ ಅದ್ ವರ್ಕ್ ಆಗುತ್ತೆ. ಇಟ್ಸ್ ಜಸ್ಟ್ ಫಾರ್ ಯೋರ್ ಸೆಲ್ಫ್. ಬಟ್ ನೀವ್ ಒಂದ್ ರಿಲೇಶನ್ಶಿಪ್ ಬರ್ತಾ ಇದ್ದೀರಾ ಅಂತ ಅಂದ್ಮೇಲೆ ಚೇಂಜಸ್ ಆಗೇ ಆಗುತ್ತೆ. ಅಂಡ್ ನೀವ್ ಆ ಚೇಂಜಸ್ ಅಡಾಪ್ಟ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮಧ್ಯೆ ಈ ತರ ಫ್ರಿಕ್ಷನ್ಸ್ ಆಗ್ತಾನೆ ಇರುತ್ತೆ. ಓಕೆ, ಐ ಥಿಂಕ್ ಅಬೌಟ್ ಇಟ್ ಅಂಡ್ ಐ ವರ್ಕ್ ಆನ್ ಇಟ್. ಬಟ್ ಭಾವನಾ, ಇದು ಹೆವಿ ಅಂತ ಅನಿಸ್ತಿಲ್ವಾ ನಿಮ್ಗೆ? ಅಫ್ಕೋರ್ಸ್ ಆದಿ, ಇಟ್ಸ್ ರಿಯಲಿ ಹೆವಿ ಆಯ್ತಾ. ಸಿ, ನಾವಿಬ್ರು ಇನ್ನ ಕಮಿಟ್ ಆಗಿಲ್ಲ. ಬಟ್ ಲೆಟ್ ಮಿ ಜಸ್ಟ್ ಟೆಲ್ ಯು ಒನ್ ಥಿಂಗ್. ನಾವಿಬ್ರು ಕಮಿಟ್ ಆದ್ರೂ ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಬಿ. ನನಗೆ ಫೇಕ್ ಎಲ್ಲ ಮಾಡಕ್ ಆಗಲ್ಲ ಆಯ್ತಾ. ಐ ಜಸ್ಟ್ ವಾಂಟ್ ಟು ಬಿ ಆಸ್ ರಿಯಲ್ ಆಸ್ ಪಾಸಿಬಲ್ ವಿತ್ ಯು. ಅಂಡ್ ಇಷ್ಟು ಚಿಕ್ಕ ವಿಷಯನೇ ನಮ್ಮಿಬ್ರಿಗೆ ರಿಸಾಲ್ವ್ ಮಾಡಕ್ ಆಗ್ತಿಲ್ಲ ಅಂದ್ರೆ ವಾಟ್ ಎಕ್ಸಾಕ್ಟ್ಲಿ ಆರ್ ವಿ ಬಿಲ್ಡಿಂಗ್ ಹಿಯರ್? ಭಾವನಾ, ನನಗೆ ಅರ್ಥ ಆಗ್ತಿದೆ. ಬಟ್ ನಾನು ನಿಮ್ಗೆ ಒಂದು ವಿಷಯ ಹೇಳಲೇಬೇಕು. ವಿ ಆಲ್ ಆರ್ ಹ್ಯೂಮನ್. ಒಂದಷ್ಟು ವಿಚಾರಗಳು ನಮ್ಮಲ್ಲಿ ಇನ್ಬಿಲ್ಟ್ ಆಗಿರುತ್ತೆ ಭಾವನಾ. ಇನ್ಸ್ಟೆಂಟ್ ಆಗಿ ಚೇಂಜ್ ಮಾಡ್ಬಿಡು ಅಂದ್ರೆ ನಂಗೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್ ಭಾವನಾ. ಓಕೆ, ಐ ವರ್ಕ್ ಆನ್ ಇಟ್. ಐ ಪ್ರಾಮಿಸ್ ಯು ಐ ಚೇಂಜ್. ಗುಡ್. ಬಟ್ ಇದಕ್ಕೋಸ್ಕರ ಲೆಟ್ಸ್ ನಾಟ್ ಲೆಟ್ ಒನ್ ಮಿಸ್ ಕಾಲ್ ಟರ್ನ್ ಇಂಟು ಮಿಸ್ ಕನೆಕ್ಷನ್ ಅಲ್ವಾ? Yeah. I don't need another emotionally unavailable man on my list. What? You have a file for it. Yeah. I mean, you have a list for it. Yeah. I have a list. Color coded. ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯಾವಾಗ ಬೇಕು ಅವಾಗ ರಿವ್ಯೂ ಮಾಡ್ತಾ ಇರ್ತೀನಿ. ಓಕೆ. ಬಟ್ ಆದ್ರೂ ನೀವು ರೆಸ್ಪೆಕ್ಟ್ ಅನ್ನೋ ವಿಚಾರಕ್ಕೆ ಇಷ್ಟೆಲ್ಲ ಮಾತಾಡಿದ್ರಿ. ನಿಮ್ಮ ಅರ್ಥದಲ್ಲಿ ಒಂದು ರಿಲೇಶನ್ಶಿಪ್ ಅಲ್ಲಿ ರೆಸ್ಪೆಕ್ಟ್ ಅಂದ್ರೆ ಏನು ಭಾವನಾ? ರೆಸ್ಪೆಕ್ಟ್ ಅಂದ್ರೆ ಬೀಯಿಂಗ್ ಹರ್ಡ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಯಾವ್ದಾದ್ರು ವಿಷಯಕ್ಕೆ ನೋ ಅಂದಿರ್ತೀನಿ, ಅವಾಗ ನನ್ಗೆ ಐ ವಾಂಟ್ ಬಿ ರಿಯಲಿ ಸೀರಿಯಸ್ ಅಬೌಟ್ ಇಟ್. ಅದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಅಂಡ್ ವೆನ್ ಐ ಆಮ್ ಶೇರಿಂಗ್ ಸಮಥಿಂಗ್, ನೋ, ಐ ಡು ನಾಟ್ ವಾಂಟ್ ಟು ಬಿ ಜಡ್ಜ್ಡ್. ಓಕೆ. ಬಟ್ ಇದ್ರಲ್ಲಿ ಒಂದು ಚಿಕ್ಕ ಅಬ್ಜೆಕ್ಷನ್ ಇದೆ. ಏನು ಅಂತ ಕೇಳ್ಬೋದಾ? ಯಾ, ಶೋರ್. ಈಗ ನೀವು ಯಾವ್ದೋ ವಿಚಾರಕ್ಕೆ ನೋ ಅಂತ ಅನ್ಸಿರುತ್ತೆ, ಅದ್ ನನಗೆ ಸರಿ ಅನ್ಸಿರುತ್ತೆ. ಐ ಮೀನ್ ಎಸ್ ಅಂತ ಅನ್ಸಿರುತ್ತೆ. ಸಮಟೈಮ್ಸ್ ಐ ಮೈಟ್ ಬಿ ರೈಟ್. ಆದ್ರೂ ನಿಮ್ಗೆ ನೀವು ಹೇಳಿದ್ದೆ ನಡಿಬೇಕು, ನೀವು ಅಂದಂಗೆ ಆಗ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಅದಿ, ಲೆಟ್ ಮಿ ಜಸ್ಟ್ ಎಕ್ಸ್ಪ್ಲೇನ್. ಸಿ, ವೆನ್ ಐ ಟೋಲ್ಡ್ ಐ ವಾಂಟ್ ಟು ಬಿ ಹರ್ಡ್, ಇಟ್ಸ್ ನಾಟ್ ಅಬೌಟ್ ಮೀ, ಇಟ್ಸ್ ಅಬೌಟ್ ಬೋತ್ ಆಫ್ ಅಸ್ ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮ ಮಧ್ಯೆ ಇವಾಗಷ್ಟೇ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು, ಜಗಳ ಆಡಿದ್ವಲ್ಲ, ಅವಾಗ ನಾವ್ ಹೆಂಗೆ ವಿ ಅರೈವ್ಡ್ ಅಟ್ ಒನ್ ಪಾಯಿಂಟ್ ನಾವ್ ಕನ್ಕ್ಲೂಡ್ ಮಾಡಿದ್ವಲ್ಲ, ಅದೇ ತರ ಲೆಟ್ಸ್ ನಾಟ್ ಜಡ್ಜ್ ಈಚ್ ಅದರ್. ಸುಮ್ನೆ ಕನ್ಕ್ಲೂಷನ್ ಬರೋದ್ ಬೇಡ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲೆಟ್ಸ್ ಬಿ ಪೇಷಂಟ್ ಆಯ್ತಾ. ಅವಾಗ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್. Got it. In fact, very well said, Bhavna. I think we both want to feel safe. Safe enough to say what's in our mind, even if it is not perfect. Yeah. I think we're slowly figuring out how to be around each other. Yes, Bhavna. ನನಗಂತೂ ಈ ರಿಲೇಷನ್, ಐ ಮೀನ್ ಈ ಕಾನ್ವರ್ಸೇಷನ್ ಎಲ್ಲೋ ನಿಲ್ಲತ್ತೋ ಏನಾಗುತ್ತೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು. ನೌ ಐ ಫೀಲ್ ಬೆಟರ್. Yeah. Bhavna, let's just keep showing up like this. Honestly, yeah. ನನ್ಗೂ ಭಯ ಆಗೋಗಿತ್ತು, ಲೈಕ್ ಏನಾಗ್ತಿದೆ ಅಂತ. But yeah, let's just keep showing up like this. Okay. But with a little more patience. Of course. ಆಗ್ಲೇ ನೋಡಿದ ತಕ್ಷಣ ಅನ್ಕೊಂಡೆ, ಏನ್ ಇವತ್ತು ಮೇಡಮ್ ಮೇಕಪ್ ಏನೋ ಇಲ್ದೆ ತುಂಬಾ ಸಿಂಪಲ್ ಆಗಿ ಒಂದ್ ಕೂತಿದ್ದೀರ. ಜಗಳ ಆಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಲ್ಲ, ಅದಕ್ಕೆ ಸುಮ್ನೆ ಮೇಕಪ್ ಎಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಕೊಂಡ್ ಬಂದಿಲ್ಲ. ವಾಟ್ ಸ್ಟಿಂಜಿ ಭಾವನಾ. ಬಟ್ ಆದ್ರೂ ನೀವ್ ಮೇಕಪ್ ಇಲ್ದೇನೆ ಚೆನ್ನಾಗಿ ಕಾಣ್ತಿದ್ರ. ಇನ್ಫ್ಯಾಕ್ಟ್ ವಿತೌಟ್ ಮೇಕಪ್ ಯು ಲುಕ್ ಮೋರ್ ಪ್ರಿಟಿಯರ್ ಭಾವನಾ. ಸಾಕು ಸಾಕು, ಐ ಆಮ್ ನಾಟ್ ರೆಡಿ ಟು ಗೆಟ್ ಫ್ಲಾಟರ್ಡ್ ಟುಡೇ. ಓಕೆ, ಲೆಟ್ಸ್ ವೈಂಡ್ ದಿಸ್ ಅಪ್. ನೀವು ನೋ ಅಂದ್ಮೇಲೆ ವೈಂಡ್ ಅಪ್ ಮಾಡ್ಲೇಬೇಕಲ್ಲ ಮೇಡಮ್. ಓಕೆ ಓಕೆ. ಹೇ, at least now with a happy face, with a happy nose, say bye Bhavna baby. ಓಕೆ, ಬಾಯ್. see now you look even more prettier Bhavna. ಈ ತರನೇ ಇರ್ಬೇಕು ನೀವು. ಸಾಕು ಸಾಕು. ಓಕೆ, ವೆನ್ ನೆಕ್ಸ್ಟ್? ನಂಗೇನೋ ಕಾಲ್ ಕಟ್ ಮಾಡಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ನೀವೇ ಕಟ್ ಮಾಡ್ಬಿಡ್ತೀರಲ್ಲ. ಓಕೆ, ಸಾಕು. ನೆಕ್ಸ್ಟ್ ಯಾವಾಗ ಐ ಲೆಟ್ ಯು ನೋ. ಐ ಥಿಂಕ್ ಯು ಸರಿ, ಬಾಯ್.
ಬಾಯ್ ಭಾವನಾ. ಬಾಯ್ ಆದಿ. ಬಾಯ್ ಭಾವಿ. ಬಾಯ್ 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 ಬಾಯ್. ಬಾಯ್. ಹೇ ವಾವ್. ಹಾಯ್ ಆದಿ. ಹಾಯ್ ಭಾವನಾ. ಹಾಯ್. ಏನ್ ಭಾವನಾ, ನಂಗೆ ಯಾವ್ದೋ ಶಾಂಪೂ ಆಡ್ ನೋಡೋ ತರ ಇದೆ. ನೀವು ಇಷ್ಟ್ ಖುಷಿ ಖುಷಿಯಾಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತಿರೋದ್ ನೋಡಿದ್ರೆ ಐ ಥಿಂಕ್ ನೀವ್ ಒಳ್ಳೆ ಮೂಡಲ್ಲೇ ಇದೀರಾ ಅನ್ಸುತ್ತೆ. ಅಂಡ್ ಆಲ್ಸೋ ನಿಮ್ ಶಾಂಪೂ ಸ್ಮೆಲ್ಲು ಚೆನ್ನೈ ತನಕ ಬರ್ತಿದೆ ಭಾವನಾ. ಅಬ್ಬಬ್ಬಬ್ಬಬ್ಬ. ನಿಮ್ ಶಾಂಪೂ ಯಾವ್ದು ಅಂತ ನನ್ಗೆ ಗೆಸ್ ಮಾಡ್ಲಾ? ಗೆಸ್ ಮಾಡಿ. ಬೈ ಎನಿ ಚಾನ್ಸ್ ಇಸ್ ಇಟ್ ಪ್ಯಾಂಟೀನ್? ಪ್ಯಾಂಟೀನ್ ಅಂತೆ. ಪ್ಯಾಂಟೀನು ಅಲ್ಲ, ಗಿಂಟಿನೂ ಅಲ್ಲ. ರಜಾ ಬಂದ್ರೆ ಸಾಕು ನಮ್ಮಮ್ಮ ಶಿಗೆಕಾಯಿ ಹಾಕೊಂಡ್ ಸ್ನಾನ ಮಾಡುವಂತ ತಲೆ ತಿಂತಾನೆ ಇರ್ತಾರೆ. ಓಕೆ. ಅದಾಗಲ್ಲ. ಅದು ಅಲ್ದೆ ಒಳ್ಳೆ ಮೂಡ್ ಅಂತ ಬೇರೆ ಹೇಳಿದ್ರಿ. ನಾನ್ ನಮ್ಮಮ್ಮ ಹತ್ರ ಜಗಳ ಆಡ್ಕೊಂಡ್ ಬಂದಿದೀನಿ, ಅವನ್ನ ಸರಿಯಾದ ಜಾಗದಲ್ಲಿ ಹಾಕಲ್ಲ ಅಂತ. ಬಟ್ ಆದ್ರೂ ಅವಾಗ ನಮ್ಮಮ್ಮ ಎಷ್ಟು ಅನಾಯಿಂಗ್ ಆಗ್ಬಿಡ್ತಾರೆ ಅಂದ್ರೆ. ಭಾವನಾ, ನೀವು ಮನೇಲಿ ಇದ್ದೀರಾ, ಅದನ್ನೆಲ್ಲ ತಡ್ಕೊಳ್ಳೇಬೇಕು. ನಿಮಗ್ ಗೊತ್ತಾ, ನಾನು ಇಷ್ಟು ದೂರ ಇದ್ರು ನಮ್ಮಮ್ಮ ಅಲ್ಲಿಂದ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಆದಿ, ಮನೇಲಿರೋ ಹೊಸ ಪ್ಲೇಟ್ಸು ಬರೋ ಗೆಸ್ಟ್ ಗಳಿಗೆ ಮಾತ್ರ, ನೀನ್ ಅದನ್ನ ಯೂಸ್ ಮಾಡಂಗಿಲ್ಲ ಅಂತ. ಏನಾದ್ರೂ ಒಟ್ಟಿಗಿದ್ದಿದ್ರೆ ಎಷ್ಟು ಅನಾಯಿಂಗ್ ಆಗಿರ್ತಿತ್ತು ನೀವು ಯೋಚನೆ ಮಾಡಿ. ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಅಂಡ್ ದೇರ್ ಸೈಲೆಂಟ್ ಹೌಸ್ ರೂಲ್ಸ್. ಹೌದೌದು. ಮದ್ವೆ ಆದ್ಮೇಲೆ ನೀವು ಡೆಫಿನೆಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕ್ತೀರಾ, ನನಗ್ ಗೊತ್ತು. ಆತರ ಹಾಕೋದೇ ಆದ್ರೆ ಅದ್ ಯಾರ ತರ ಇರುತ್ತೆ? ಅಮ್ಮನ್ ತರನ, ಅಪ್ಪನ್ ತರನ? ಇದನ್ನ ನಾನ್ ಹೇಳೋದ್ಕಿಂತ ನೀವೇ ಗೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇಗೆ ಭಾವನಾ? ಒಂದ್ ಕೆಲ್ಸ ಮಾಡೋಣ. ಇವಾಗ ನಾನು ನಿಮ್ಮಪ್ಪ ಅಮ್ಮಂಗ್ ಕಾಲ್ ಮಾಡ್ತೀನಿ, ನೀವು ನಮ್ಮಪ್ಪ ಅಮ್ಮಂಗ್ ಕಾಲ್ ಮಾಡಿ, ಇಬ್ರು ಅನಲೈಸ್ ಮಾಡೋಣ. ಅವಾಗ ಗೊತ್ತಾಗುತ್ತೆ ಯಾರು ಯಾರ ತರ ಅಂತ. ಓಕೆ? ಇಂಟ್ರೆಸ್ಟಿಂಗ್. ಬಟ್ ವಿಡಿಯೋ ಕಾಲ್ ಅಲ್ಲಿ ಇರ್ಬೇಕಾದ್ರೇನೆ. ಬಟ್ ನಾನ್ ಕಾಲ್ ಮಾಡೋದು, ಐ ಮೀನ್ ನಾವ್ ಕಾಲ್ ಅಲ್ಲಿ ಇರೋದು ಅವ್ರಿಗೆ ಗೊತ್ತಾಗ್ಬಾರ್ದು. ಓಕೆ? ಓಕೆ. ಬಟ್ ಯಾರ್ ಫಸ್ಟ್ ಕಾಲ್ ಮಾಡೋದು ಭಾವನಾ? ನೀವೇ ಮಾಡಿ. ನಾನಾ? ಮಾಡಿ ಬ್ರೋ. ಓಕೆ. ಆಂಟಿ ಕಾಲಿಂಗ್ ಯು. ಓಕೆ. ಹಲೋ. ಹಲೋ, ಯಾರು? ಹಾಯ್ ಆಂಟಿ, ನಾನು ಆದಿತ್ಯ ಮಾತಾಡ್ತೀನಿ. ನಲ್ಲಿ ರಿಪೇರಿ ಮಾಡಕ್ ಬಂದು ತಾನೆ? ಆಂಟಿ, ನಾನು ಆದಿತ್ಯ. ಆದಿ ಮಾಡಲ್ಲ. ಏನು ಗೊತ್ತಿಲ್ವಲ್ಲೋ ನಿಂಗೆ? ಕಿಚನ್ ಅಲ್ಲಿ ನಲ್ಲಿ ತಿರ್ಸಿದ್ರೆ ಬಾತ್ರೂಮ್ ಅಲ್ಲಿ ನೀರ್ ಬರುತ್ತಲ್ಲೋ. ಏನ್ ಕೆಲಸ ಮಾಡಿದ್ಯಾ? ಆಂಟಿ ಅಲ್ಲ ಆಂಟಿ, ನಾನು ಆದಿತ್ಯ ಆಂಟಿ. ನಿನ್ಗೆ ಬೇಗ ತುಂಬುತ್ತೆ. ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಡು. ಅದೇ ಕಡೆ ಯಾರು? ನಮ್ಮ ಹುಡುಗಿ ಮದ್ವೆಗೆ ಪ್ರಪೋಸಲ್ ಬಂದಿತ್ತಲ್ಲ ಅವನು. ಸಾರಿ ಕಣಪ್ಪ, ಗೊತ್ತಾಗ್ಲಿಲ್ಲ. ಯಾರಾದ್ರೂ ಫೋನ್ ಮಾಡಿದ್ರೆ ಯಾಕೆ ಮಾಡ್ತೀರಾ ಅಂತ ಮೊದ್ಲು ಕೇಳ್ಬೇಕು. ಯಾಕಾದ್ರೂ ಮಾಡಿದೆ ಅನ್ನೋ ತರ ಮಾಡ್ತೀಯ? ತಗೊಳ್ಳಿ. ಹೇಳಪ್ಪ ಅದೇ. ಅಲ್ಲ ಅಂಕಲ್, ನೀವು ಫೋನ್ ಕಿತ್ಕೊಂಡು ಮಾತಾಡಿಲ್ಲ ಅಂದಿದ್ರೆ ಅವ್ನ್ ಯಾರೋ ನಲ್ಲಿ ರಿಪೇರಿಗೆ ಮಾಡೋ ಆದಿ ಅನ್ಕೊಂಡು ನನ್ನ ರಿಪೇರಿ ಮಾಡ್ಬಿಟ್ಟಿರೋರು ಅಷ್ಟೇ ಆಂಟಿ. ಸಾರಿನಪ್ಪ, ಅವಳಿಗೆ ಏನೋ ಗೊತ್ತಾಗಿಲ್ಲ, ಗೊತ್ತಾಗದೆ ಹಾಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ನೀನೇನು ಬೇಜಾರ್ ಮಾಡ್ಕೋಬೇಡ. ಅಲ್ಲ ಅಂಕಲ್, ನೀವಾದ್ರೂ ಆಂಟಿನ ಹೆಂಗ್ ತಡ್ಕೋತೀರಾ ಹೇಳಿ? ಅಲ್ಲ, ನೀವೇನ್ ತಪ್ಪೇ ಮಾಡಿಲ್ವಾ ಅಂತ. ಅಯ್ಯೋ, ಅವಳು ಮದ್ವೆ ಮಾಡ್ಕೊಂಡಿದ್ದೆ ನಾನು ದೊಡ್ಡ ತಪ್ಪು. ಅಂದಾಗೆ ಮದ್ವೆ ವಿಚಾರ ಮಾತಾಡ್ತಾ ಇದ್ದೀರಾ? ಎಸ್ ಅಂಕಲ್, ಎಸ್ ಅಂಕಲ್, ಮಾತಾಡ್ತಿದೀವಿ. ಆದಷ್ಟು ಬೇಗ ತಿಳಿಸ್ತೀವಿ ಅಂಕಲ್. ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಕೊಡೋ ಸಿಹಿ ಸುದ್ದಿಗೆ ನಾವು ಕಾಯ್ತಾ ಯಾ ಅಂಕಲ್. ಬಾಯ್ ಬಾಯ್ ಅಂಕಲ್. ಬಾಯ್ ಅಪ್ಪ. ಏನ್ ಭಾವನಾ ನಿಮ್ಮಮ್ಮ, ನೀವಂತೂ ಮೋಸ್ಟ್ಲಿ ನಿಮ್ಮಮ್ಮನ ತರನೇ ಕೋಪ, ಪರ್ಫೆಕ್ಷನಿಸ್ಟು. ನಿಮ್ಮಪ್ಪ ನೋಡ್ರಿ ಏನ್ ಸ್ವೀಟ್ ಆಗಿ ಮಾತಾಡಿದ್ರು. ಪರ್ಫೆಕ್ಟ್ ಮಿಕ್ಸ್ಚರ್. ಒಂದ್ 80% ನಿಮ್ಮಮ್ಮ, 20% ಅಷ್ಟೇ ನಿಮ್ಮಪ್ಪ. ಇವಾಗ ನಾನ್ ನಿಮ್ಮಪ್ಪ ಅಮ್ಮಂಗ್ ಕಾಲ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನೀವ್ ಯಾರ ತರ ಅಂತ. ಮಾಡಿ ಮಾಡಿ. ಹಲೋ. ಹಲೋ. ಹಾಯ್ ಆಂಟಿ. ಆಂಟಿ ಏನಮ್ಮ? ಆಂಟಿ ಅಮ್ಮನು. ಹಾಯ್ ಅಮ್ಮ, ಚೆನ್ನಾಗಿದ್ದೀರಾ? ವಾಯ್ಸ್ ಎಷ್ಟು ಚೆನ್ನಾಗಿದೆ. ಸೂಪರ್ ಸಿಂಗರ್ಗೆ ಟ್ರೈ ಮಾಡಿ. ಕಳಿಸಿದ್ರು ಹಾಡ್ತಿದ್ಯಾ ಅನ್ಸುತ್ತೆ. ನೀನ್ ಮದ್ವೆ ಆಗಿ ಮನೆಗ್ ಬಾ, ನಿನ್ ವಾಯ್ಸ್ನೇ ಕಾಲರ್ ಟ್ಯೂನ್ ಇಟ್ಕೋತೀನಿ. ಅಯ್ಯೋ, ಥ್ಯಾಂಕ್ ಯು ಆಂಟಿ. ಸುಮ್ಮನೆ ಯಾವಾಗ ನೋಡಿದ್ರು ಸೀರಿಯಸ್ನೆಸ್ ಇಲ್ಲ. ಫೋನ್ ಕೊಡು, ನಾನು ಮಾತಾಡ್ತೀನಿ. ತಗೊಳ್ಳಿ. ಹೇಳಮ್ಮ. ಹಾಯ್ ಅಂಕಲ್. ಹೆಂಗಿದ್ದೀಯಾ? ಚೆನ್ನಾಗಿದ್ದೀನಿ ಅಂಕಲ್. ಯಾಕಮ್ಮ ಕಾಲ್ ಮಾಡ್ದೆ? ಏನಿಲ್ಲ ಅಂಕಲ್, ಸುಮ್ನೆ ಹಂಗೆ ಕಾಲ್ ಮಾಡ್ದೆ. ಏನೋ ಇರುತ್ತೆ, ಹೇಳು, ಪರವಾಗಿಲ್ಲ. ಅಯ್ಯೋ, ನಿಜವಾಗ್ಲೂ ಏನಿಲ್ಲ ಅಂಕಲ್, ಸುಮ್ನೆ ಕಾಲ್ ಮಾಡ್ದೆ ಅಷ್ಟೇ. ಮಗ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ನ? ಅಂಕಲ್ ಆತರ ಎಲ್ಲ ಏನ್ ಇಲ್ಲ, ಅವನ ಅಂತವನ್ನ ಹೇಳು. ಇಲ್ಲ ಅಂಕಲ್, ನಿಜವಾಗ್ಲೂ ಆತರ ಎಲ್ಲ ಏನಿಲ್ಲ. ಆತರ ಇದ್ರೆ ನಾನೇ ಹೇಳ್ತೀನಿ. ಖಂಡಿತ ಹೇಳು, ಅವನ ನಾನ್ ಹ್ಯಾಂಡಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಅಂಕಲ್, ಸರಿ. ಅಂಕಲ್, ನಂಗೆ ಒಂದು ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ, ನೀನ್ ಆಮೇಲೆ ಓಕೆ ಫೋನ್ ಓಕೆ ಮಾಡು. ಬಾಯ್.
ಏನ್ ನಿಮ್ಮಪ್ಪ ನಿಮ್ಮ ನಂಬದೇ ಇಲ್ಲ ಅಂತಾರೆ? ಅದಂಗೆ ಭಾವನಾ, ಯಾವ ಮಗ ಆದ್ರೂ ಅಮ್ಮ ಹೊಗಳೋಷ್ಟು ಒಳ್ಳೆಯವನಂತೂ ಆಗಿರಲ್ಲ, ಅಪ್ಪ ಬೈಯೋವಷ್ಟು ಕೆಟ್ಟವನಾಗಿರಲ್ಲ. ಅದಂತೂ ನಿಜ ಬಿಡಿ. ಅದು ಅಲ್ದೆ ನನಗನ್ಸುತ್ತೆ ನೀವ್ ನಿಮ್ ಅಪ್ಪನ್ ತರಾನೇ ಸೇಮ್, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತೀರಾ, ಲಾಜಿಕಲ್ ಪ್ರಾಕ್ಟಿಕಲ್ ಅನ್ಕೊಂಡು. ಆದ್ರೆ ನಿಮ್ಮಮ್ಮ ಎಷ್ಟು ಸ್ವೀಟ್ ಅಂಡ್ ಎಮೋಷನಲ್, ಪಾಪ Yeah. ಅವರು. ನನ್ಗನ್ಸುತ್ತೆ ನೀವ್ 80% ನಿಮ್ ಅಪ್ಪನ್ ತರ, ಇನ್ನ 20% ನಿಮ್ ಅಮ್ಮನ್ ತರ ಅಂತ. ಅದ್ ಬಿಡಿ, ನಮ್ಮ ಅಮ್ಮಂಗೆ ಇವಾಗ್ಲೂನು ನಾನ್ ಏನ್ ಕೆಲಸ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ. HR ಅಂದ್ರೆ ಹೈರ್ ಮಾಡೋದು ಫೈರ್ ಮಾಡೋದು ಅಷ್ಟೇ ಅಲ್ವಾ ಅಂತ ಇರ್ತಾರೆ. ಅವ್ರಿಗೆ ಇವಾಗ್ಲೂನು ನಾನ್ ಯಾವ್ದಾದ್ರು ಬ್ಯಾಂಕಿಗೆ ಸೇರ್ಕೋಬೇಕಿತ್ತು ಅಂತ ಆಸೆ ಇದೆ. ನಮ್ಮ ಅಪ್ಪಂಗೂ ಅಷ್ಟೇ ಭಾವನಾ. ಅದಿ ನೀನ್ IT ಕೆಲ್ಸಕ್ಕೆ ಟ್ರೈ ಮಾಡೋ ಬದಲು ಯಾವ್ದಾದ್ರು ಗೌರ್ಮೆಂಟ್ ಕೆಲ್ಸಕ್ಕಾದ್ರೂ ಟ್ರೈ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಒಳ್ಳೆ ಕೆಲ್ಸ ಸಿಕ್ಕಿರೋದು. ಅವ್ರ ಪ್ರಕಾರ ಈ ಗೌರ್ಮೆಂಟ್ ಕೆಲ್ಸ ಇಸ್ ಆಲ್ವೇಸ್ ಸೇಫ್ ಭಾವನಾ. ಯಾ, ಸಿ ಐ ಥಿಂಕ್ ಎಲ್ಲ ಪೇರೆಂಟ್ಸ್ ಥಾಟ್ ಪ್ರಾಸೆಸ್ ಸೇಮ್ ಅನ್ಸುತ್ತೆ, ಬಟ್ ಅವ್ರ ವರ್ಷನ್ ಬೇರೆ ಇರುತ್ತೆ ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ಯುನೋ ನಾನ್ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿರೋದಕ್ ಕಾರಣ ಅವ್ರಷ್ಟು ಸ್ಟ್ರಿಕ್ಟ್ ಆಗಿ ನನ್ನ ಬೆಳೆಸಿರೋದು. ಅಂಡ್ ನನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ, ಐ ಆಲ್ವೇಸ್ ಟ್ರೈ ಟು ಪ್ರೂವ್ ಸಮಥಿಂಗ್ ಟು ದೆಮ್ ಅಂತ. ಟ್ರೂ. ನಾನು ಮನೆ ಬಿಟ್ಟು ಇಷ್ಟು ದೂರ ಇದೀನಲ್ಲ, ನಂಗೆ ಯಾವಾಗ್ಲೂ ಅನ್ನಿಸ್ತಿರತ್ತೆ ಭಾವನಾ, ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದೀನಿ, ಅವ್ರು ಕರೆಕ್ಟ್ ಆಗಿ ಟೈಮ್ ಕೊಡ್ತಿಲ್ಲ, ಅವ್ರ ಹತ್ರ ಮಾತಾಡ್ತಿಲ್ಲ. ಐ ಫೀಲ್ ವೆರಿ ಗಿಲ್ಟಿ ಸಮ್ಟೈಮ್ಸ್. ಯಾ, ಸಮಟೈಮ್ಸ್ ಇಟ್ಸ್ ಫನಿ ಅಲ್ವಾ, ನಮಗ ಅವ್ರ ಅಪ್ರೂವಲ್ಲು ಬೇಕು, ಫ್ರೀಡಮ್ಮು ಬೇಕು. ಯಾ, ನಮ್ಗೆ ಗೊತ್ತಿಲ್ಲದೆ ನಾವು ನಮ್ಮ ಪೇರೆಂಟ್ಸ್ ಆಗ್ತಿದೀವಿ ನೋಡಿ. ದಟ್ಸ್ ಟ್ರೂ ಆಕ್ಚುಲಿ. ಬೈ ದ ವೇ, ನಿಮ್ಮನ್ನ ಯಾವತ್ತಾದ್ರೂ ಮನೇಲಿ ನಿಮ್ ಕಸಿನ್ಸ್ ಕಂಪೇರ್ ಮಾಡಿದಾರ? ಓ, ಕಾನ್ಸ್ಟೆಂಟ್ಲಿ. ಒಂದ್ ಕಸಿನಿಗ್ ಮದ್ವೆ ಆಯ್ತು, ಇನ್ನೊಂದ್ ಕಸಿನ್ ಮನೆ ಕಟ್ಸಿದ್ರು, ಇನ್ನೊಂದ್ ಕಸಿನ್ ಅಂತೂ ಅವ್ರ ಮಗಳು ಫೋಟೋನ Instagram ಅಲ್ಲಿ ಹಾಕಿ 1000 ಲೈಕ್ಸ್ ತಗೋತಾನೆ ಇರ್ತಾರೆ. ನನ್ನ ಹತ್ರ ಬಂದ್ಬಿಟ್ಟು ನಮ್ಮ ಅಮ್ಮ ಕೇಳ್ತಾ ಇರ್ತಾರೆ, ಏನು ನೀನ್ ಯಾವಾಗ್ಲೂ ಇನ್ಸ್ಪಿರೇಷನಲ್ ಕೋಟ್ಸ್ ನ ಹಾಕದೇ ಇಲ್ಲ ಅಂತ. ಓಕೆ, ನೀವ್ ಅವ್ರಿಗೆ ಹೇಳ್ಬೇಕಿತ್ತು ಭಾವನಾ, ಮೀಮ್ಸ್ ಆರ್ ಮೈ ಕೋಟ್ಸ್ ಅಂತ. ಅಯ್ಯೋ. ಮತ್ತೆ ಈಗ ನಿಮ್ಮಪ್ಪ ಫೋನ್ ಕಾಲ್ ಅಲ್ಲಿ ಕೇಳಿದ್ರಲ್ಲ ಯಾವಾಗ ಮದ್ವೆ ಅಂತ, ನಮ್ಮನೇಲೂ ಕೇಳ್ತಾನೆ ಇದಾರೆ ಭಾವನಾ. ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದೆ, ಯಾವಾಗ ಮದ್ವೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ. ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೇಳಿ, ದಟ್ ವಿ ಆರ್ ಸ್ಟಿಲ್ ಟಾಕಿಂಗ್. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವಿನ್ನ ಟೈಮ್ ತಗೋತಿದೀವಿ ಅಂತ ಹೇಳಿ. ಹೌದು, ಬಟ್ ಇಟ್ಸ್ ನಾಟ್ ದಟ್ ಸಿಂಪಲ್ ಅವ್ರಿಗೆ ಹೇಳೋದು. ಬಟ್ ಯಾ, ನೀವ್ ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ. ನಾವಿನ್ನೂ ಮಾತಾಡ್ತಿದೀವಿ, ವಿ ಆರ್ ಸ್ಟಿಲ್ ಟಾಕಿಂಗ್. ಓಕೆ, ಸೊ ನೆಕ್ಸ್ಟ್ ಕಾಲ್ ಯಾವಾಗ? ಓಕೆ, ಒಂದ್ 2 ದಿನ ಸ್ವಲ್ಪ ಬಿಸಿ ಇದೀನಿ ಭಾವನಾ. ಐ ಆಮ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್. ನಾನು ವಾಪಸ್ ಬಂದ್ಮೇಲೆ ಐ ಪಿಂಗ್ ಯು ಅಪ್. ಓಕೆ, ಓಕೆ, ಬಾಯ್. ಬಾಯ್ ದೆನ್. ಬಾಯ್ ಬಾಯ್ ಭಾವನಾ. ಬಾಯ್ ಆದಿ. ಹಾಯ್ ಭಾವನಾ. ಇದೇ ತರ ಮಾಡ್ತಾ ಇರೋಣ. ಫೋನ್. ಓಕೆ, ಬಾಯ್ 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 ಬಾಯ್. ಬಾಯ್. ಹಾಯ್ ಭಾವನಾ. ಭಾವನಾ, ಭಾವಿ, ಭಾವನಾ. ಒಂದ್ ನಿಮಿಷ ಅದೇ. ಹ, ಹೇಳಿ. ಏನ್ ಭಾವನಾ, ನೀವೇ ನಿಮ್ಮ ಆಫೀಸ್ ಬಾಸ್ ನ ಫೈರ್ ಮಾಡಿರೋ ತರ ಇದೆ. ಆಫೀಸ್ ಬಾಸ್ ಅಲ್ಲ, ನಮ್ ಮನೆ ಬಾಸ್. ನಮ್ಮಮ್ಮ ನನ್ನನ್ನೇ ಫೈರ್ ಮಾಡಿದ್ರು. ಕಾರ್ನರ್ ಹೌಸ್ ಅಲ್ಲಿ ಕೇಕ್ ಫಜ್ ಆರ್ಡರ್ ಮಾಡೋಣ ಅಂತ ಇದ್ದೆ. ಆ ವೆನಿಲಾ ಐಸ್ ಕ್ರೀಮ್ ಮೇಲೆ ಕೇಕ್ ಕಟ್ ಮಾಡಿ ಹಾಕಿ, ಅದ್ರ ಮೇಲೆ ನೀಟಾಗಿ ಬ್ಲೆಂಡ್ ಹಾಕಿ, ಚಾಕ್ಲೇಟ್ ಸಿರಪ್ ಹಾಕಿ, ಹಂಗೆ ಅದ್ರ ಮೇಲೆ ಕ್ಯಾಶನಟ್ಸ್ ಹಾಕಿ ತಿಂತಾ ಇದ್ರೆ ಎಷ್ಟು ಸಖತ್ತಾಗಿರುತ್ತಂದ್ರೆ. ಬಟ್ ಯು ನೋ ವಾಟ್, ನಮ್ಮಮ್ಮ ಶಿ ಇಸ್ ಮೈ ಬಿಗ್ಗೆಸ್ಟ್ ಎನಿಮಿ. ಯಾವಾಗ ನೋಡಿದ್ರು ದುಡ್ಡು ಖರ್ಚು ಮಾಡ್ಬೇಡ ಅಂತಾನೆ ಇರ್ತಾರೆ. ಐ ಜಸ್ಟ್ ಹೇಟ್ ಇಟ್, ಗೊತ್ತಾ? ಹೇಟ್ ಯಾಕೆ ಭಾವನಾ, ಯು ಶುಡ್ ಲವ್ ಇಟ್. ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಮನೆಯಿಂದನೇ ಶುರು ಆಗ್ಬೇಕು ಭಾವನಾ. ಡೂಯಿಂಗ್ ಇಟ್ ಅಲ್ವಾ? ಐ ಡೋಂಟ್ ಲೈಕ್ ಇಟ್ ಅಷ್ಟೇ. ಐ ಆಮ್ ಅಗೇನ್ಸ್ಟ್ ಇಟ್. ಐ ಆಮ್ ಅ ರೆಬೆಲ್ ಅಗೇನ್ಸ್ಟ್ ಯು ಟು. ವಾಟ್? ಓಕೆ, ನಾನು ನಿಮ್ಗೇನೋ ಸೀರಿಯಸ್ ಆಗಿ ಕೇಳ್ಬೇಕು. ನೀವು ಸೇವರಾ ಇಲ್ಲ ಸ್ಪೆಂಡರಾ? ಡಿಪೆಂಡ್ ಆಗುತ್ತೆ. ಯಾವ್ದಾದ್ರು ಸೇಲ್ ನಡೀತಿದೆ ಅಂದ್ರೆ ನಾನೇ ಅಂಬಾನಿ ಮಗಳು ಅನ್ನೋ ತರ ಸಖತ್ತಾಗಿ ಖರ್ಚು ಮಾಡ್ತಾ ಇರ್ತೀನಿ. ಇನ್ನ ಬೇರೆ ಟೈಮಲ್ಲಿ ಎಷ್ಟು ಬರ್ಗೆಟ್ಟಿರ್ತೀನಿ ಅಂದ್ರೆ, ಆ ಶಾಂಪೂ ಬಾಟ್ಲ್ ಲಾಸ್ಟ್ ಅಲ್ಲಿ ಒಂದು ಡ್ರಾಪ್ ಶಾಂಪೂ ಸಿಕ್ಕಿದ್ರು ಸಾಕು,
ಅದನ್ನ ಹಿಂಗ್ ಕೈ ಹಾಕ್ತಾಗ್ದು ಯೂಸ್ ಮಾಡ್ತಾ ಇರ್ತೀನಿ. ಒಂಥರ ಯುನೋ ಪಕ್ಕ ಲೋಕಲ್ ಬ್ರೋ. ಓಕೆ. ನೀವು? ನಾನು ಈ ತರಕಾರಿ ಅಂಗಡಿಲಿ ತರಕಾರಿ ತಗೊಂಡ್ಬಂದಾಗ ಚೇಂಜ್ ಮಿಕ್ಕಿರುತ್ತಲ್ಲ, ಅದನ್ನು ತಗೊಂಡ್ಬಂದು ಪಿಗ್ಗಿ ಬ್ಯಾಂಕ್ ಅಲ್ಲಿ ಸೇವ್ ಮಾಡಿರ್ತೀನಿ. ಇನ್ಫ್ಯಾಕ್ಟ್ ನನ್ನ ಎಕ್ಸೆಲ್ ಶೀಟು ನಮ್ಮ ಅಪ್ಪಗಿಂತ ಜಾಸ್ತಿ ನನ್ನ ಜಡ್ಜ್ ಮಾಡುತ್ತೆ ಭಾವನ. ಓ, ಸೊ ಯು ಆರ್ ಒನ್ ಆಫ್ ದೋಸ್. ಯಾ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್ ಅಲ್ವಾ? There's nothing wrong in it for you, but anyways, ಬಿಡಿ. ನಮ್ಮನೇಲಿ ನಮ್ಮಮ್ಮ ಹೇಗ್ ಗೊತ್ತಾ, ಬ್ಯಾಂಕ್ ಬ್ಯಾಲೆನ್ಸ್ ಫ್ಯಾನ್ಸಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಡೋ ಅಡ್ಗೆ ಸಖತ್ತಾಗಿರ್ಬೇಕು. ವೆರೈಟಿ ಮಾಡ್ತಾ ಇರ್ತಾರೆ. ನಿಮ್ ಮನೇಲಿ? ನಮ್ಮನೇಲಿ ತುಂಬಾ ಡಿಫ್ರೆಂಟ್ ಭಾವನ. ನಮ್ಮಪ್ಪ ಇವತ್ತಿಗೂ ಎಲೆಕ್ಟ್ರಿಸಿಟಿ ಬಿಲ್ ನ ಒಳ್ಳೆ ಥ್ರಿಲ್ಲರ್ ಮೂವಿ ತರ ನೋಡ್ತಿರ್ತಾರೆ. ಪೈಸಾಗೂ ಕೌಂಟ್ ಇಟ್ಟಿರ್ತಾರೆ ಭಾವನ. ಇನ್ನು ನಮ್ಮಮ್ಮ ಬೆಳಿಗ್ಗೆ ಒಂದೇ ಸರಿ ಅಡಿಗೆ ಮಾಡೋದು. ಬೆಳಿಗ್ಗೆ ಮಾಡಿದನ್ನೇ ಮಧ್ಯಾಹ್ನ ರಾತ್ರಿ ಹೇಗೋ ಮ್ಯಾನೇಜ್ ಮಾಡ್ಬಿಡ್ತಾರೆ. ವಾಟ್, ಐ ಯು ಸೀರಿಯಸ್? ಬೆಳಗ್ಗೆ ಮಾಡಿರೋದನ್ನ ಇಡೀ ದಿನ ತಿಂತೀರಾ? ಹೌದು. Isn't it a little stingy and strange? ತಿಂಜಿ ಅನ್ನಕ್ಕೇನಿದೆ ಭಾವನ, ಊಟ ವೇಸ್ಟ್ ಆಗ್ಬಾರ್ದು. ಅಂಡ್ ಆಲ್ಸೋ ಪ್ರತಿದಿನ ವೆರೈಟಿ ಮಾಡಕ್ಕಾಗಲ್ಲ ಅಲ್ವಾ? ಊಟ ಇಸ್ ಇಂಪಾರ್ಟೆಂಟ್. ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. Again, there's nothing wrong in it for you, but ನನಗನ್ಸುತ್ತೆ ನಾವೆಲ್ಲ ಅಲ್ಟಿಮೇಟ್ಲಿ ದುಡಿಯೋದೇ ಊಟ ಮಾಡೋದಕ್ಕೆ. ಸೊ ಅದೇ ನೀಟಾಗಿ ಆಗಿಲ್ಲ ಅಂದ್ರೆ ವಾಟ್ಸ್ ದ ಪಾಯಿಂಟ್ ಅಲ್ವಾ? ಭಾವನಾ, ನಾನೀಗ ನನ್ನ ಬಗ್ಗೆ ಆಗ್ಲಿ ನಮ್ಮ ಮನೆಯವ್ರ ಬಗ್ಗೆ ಆಗ್ಲಿ ಏನ್ ಬೇಕಾದ್ರೂ ಪಾಲಿಶ್ ಮಾಡಿ ಹೇಳ್ಬೋದು, ಬಟ್ ಎಂಡ್ ಆಫ್ ದ ಡೇ ಅದೊಂದು ಆಕ್ವರ್ಡ್ನೆಸ್ ಲೀಡ್ ಆಗ್ಬಾರ್ದಲ್ವಾ? ಸೊ ಐ ಜಸ್ಟ್ ವಾಂಟ್ ಟು ಬಿ ರಿಯಲ್. ಐ ವಾಂಟ್ ಟು ಬಿ ಸ್ಟ್ರೇಟ್ ಫಾರ್ವರ್ಡ್ ವಿತ್ ಯು ಭಾವನಾ. Nice. You're being really honest. I appreciate this. ಯಾ, ಅಂಡ್ ಆಲ್ಸೋ ನನಗೆ ಮನಿ ಈಕ್ವಲ್ಸ್ ಪೀಸ್. EMI ಕಡಿಮೆ ಇದ್ದಷ್ಟು ಒಳ್ಳೆ ನಿದ್ದೆ ಬರುತ್ತೆ ನೋಡಿ. ನನಗೆ ಮನಿ ಈಕ್ವಲ್ಸ್ ಫ್ರೀಡಮ್. ಯಾವಾಗ ಬೇಕೋ ಅವಾಗ ನನ್ನ ಫೇವ್ರೆಟ್ ಬಿರಿಯಾನಿ ತಿಂತಾ ಇದ್ರೆ ಲೈಫ್ ಸಾರ್ಟೆಡ್ ನನ್ಗೆ. ಬಟ್ ನಾನು ನನ್ನ ಬಜೆಟ್ ನ ಇವತ್ತು ಟೈಟ್ ಆಗಿ ಇಟ್ಕೋತೀನಿ ಭಾವನಾ. ಯಾಕೆ ಹೇಳಿ? ಯಾಕೆ? ನಾಳೆ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದಲ್ವಾ? ಬಟ್ ನಾನ್ ಆತರ ಅಲ್ಲಪ್ಪ. ನಾನು ಈ ಚಿಕ್ಕ ವಿಷಯದಲ್ಲಿ ಹ್ಯಾಪಿನೆಸ್ ನ ಹುಡುಕ್ತಾ ಇರ್ತೀನಿ. ಐ ಥಿಂಕ್ ವಿ ಲಿವ್ ಇನ್ ದ ಪ್ರೆಸೆಂಟ್. ವಿ ಡೋಂಟ್ ಓನ್ ಟುಮಾರೋ, ರೈಟ್? ಅಂಡ್ since we are having difference of opinion in this, I just want to ask you something. ನೀವ್ ಯಾವತ್ತಾದ್ರೂ ನಾವಿಬ್ರು ಮದ್ವೆ ಆದ್ಮೇಲೆ ನಾವು ದುಡ್ಡನ್ನ ಹೇಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಆಫ್ ಕೋರ್ಸ್ ಮಾಡಿದೀನಿ. ಐ ಥಿಂಕ್ ಬೋತ್ ಶುಡ್ ಕಾಂಟ್ರಿಬ್ಯೂಟ್ ಭಾವನಾ. ಅಟ್ಲೀಸ್ಟ್ ಈಕ್ವಲ್ ಅಲ್ಲ ಅಂದ್ರು ಫೇರ್ಲಿ. 100%. I don't want to live in this his money versus her money vibe ಅಲ್ಲ. No way. ಆಫ್ ಕೋರ್ಸ್. ಹೇಗಂದ್ರೆ ಬೋತ್ ಶುಡ್ ರೆಸ್ಪೆಕ್ಟ್ ಈಚ್ ಅದರ್ ಸ್ಪೆಂಡಿಂಗ್ ಹ್ಯಾಬಿಟ್ ಭಾವನಾ. ಅಂಡ್ ಆಲ್ಸೋ ಈ ವಿಚಾರದಲ್ಲಿ ಬೋತ್ ಶುಡ್ ವರ್ಕ್ ಆಸ್ ಎ ಟೀಮ್. Yeah, that's really true. ಇಷ್ಟೆಲ್ಲ ಮಾತಾಡ್ತಿದೀವಿ, ಬಟ್ ಸಮ್ಟೈಮ್ಸ್ ಐ ರಿಯಲಿ ಫೀಲ್ ಇನ್ಸೆಕ್ಯೂರ್. ವಾಟ್ ಇಫ್ ನಾನು ಅನ್ಕೊಂಡಿರೋ ತರ ನನ್ನ ಫ್ಯೂಚರ್ ಪಾರ್ಟ್ನರ್ಗೆ, ಬರೋ ವೈಫಿಗೆ, ಐ ಮೀನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋ ಲೈಫ್ ನ ಕೊಡಕ್ಕಾಗ್ಲಿಲ್ಲ ಅಂದ್ರೆ? ಆನೆಸ್ಟ್ಲಿ ನನ್ಗೂ ಆತರ ತುಂಬಾ ಥಾಟ್ಸ್ ಬಂದಿದೆ. ನಂಗೆ ಒಂದೊಂದ್ಸಲ ನನ್ಗೂ ಇನ್ಸೆಕ್ಯೂರ್ ಆಗುತ್ತೆ. ವಾಟ್ ಇಫ್ ಐಮ್ ನಾಟ್ ಆಂಬಿಷಿಯಸ್ ಎನಫ್ ಫಿನಾನ್ಷಿಯಲಿ ಅಂತ. ಬಟ್ I told you, we live in the present. We don't own tomorrow, right? Yeah, very true, Bhavna. And ನಾವು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡ್ತಿದೀವಿ. And it's rare, Bhavna. Yeah. Most of the people fake it or they bloody fight about it, which I don't want to do. Yeah. Very true. So, corner house cake for tonight? Nah. ನಮ್ಮಮ್ಮ 2 minutes ಮ್ಯಾಗಿ ರೆಡಿ ಮಾಡ್ಕೊಟ್ಟಿದ್ದಾರೆ, ಹೋಗಿ ತಿನ್ಬೇಕು. Okay. ನಿಮ್ದು? ನಂದು ಅದೇ 2 minutes ಅಲ್ಲಿ ರೆಡಿ ಆಗುತ್ತೆ. ಬೆಳಿಗ್ಗೆ ಮಾಡಿಟ್ಟಿರೋ ತಿಂಡಿನ ಓನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೇಕು. ಓಕೆ. ಆದಿ, ನಿಮಗೆ ಯಾವತ್ತಾದ್ರೂ ಯಾರ್ದಾದ್ರೂ ಇಬ್ರ ಮಧ್ಯೆ ದುಡ್ಡಿಂದ ಜಗಳ ಆಗುತ್ತೆ ಅಂತ ಅನ್ಸುತ್ತೆ? ಅಫ್ ಕೋರ್ಸ್ ಆಗುತ್ತೆ ಭಾವನಾ. ನಾವ್ ಅದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗುತ್ತೆ. ದುಡ್ಡು ಅನ್ನೋ ವಿಚಾರ ದೊಡ್ಡ ಫೈಟ್ಗೆ ಲೀಡ್ ಮಾಡ್ಬೋದು ಭಾವನಾ. ಸೈಲೆನ್ಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಪರ್ಫೆಕ್ಟ್. ಎಷ್ಟು ಇರಿಟೇಟ್ ಮಾಡ್ತಾರಂದ್ರೆ ಇವರು. ಯಾರು ಭಾವನಾ? ನನ್ ಕಸಿನ್ಸ್. ಈ ಬೆಂಕಿಗೆ ತುಪ್ಪ ಸುರಿಯೋ ತರ ನಮ್ಮಮ್ಮ ಹೋಗ್ಬಿಟ್ಟು ಅವ್ರ ಹತ್ರ ಹೇಳಿದಾರೆ, ಯಾವಾಗ ಮದ್ವೆ ಆಗ್ತಾಳೆ ಅವಳ ಹತ್ರ ಹೋಗ್ಬಿಟ್ಟು ಕೇಳು ಅಂತ. ಅವ್ರು ಬಂದ್ಬಿಟ್ಟು ನನಗೆ ಇರಿಟೇಟ್ ಮಾಡ್ತಾ ಇರ್ತಾರೆ, ಯಾವಾಗ ಮದ್ವೆ ಅಂತ. ಎಷ್ಟು ಕೋಪ ಬರ್ತಾ ಇರುತ್ತೆ ಅಂದ್ರೆ ಜಸ್ಟ್ ಹೇಟ್ ಇಟ್, ಗೊತ್ತಾ ಭಾವನಾ? ನೀವ್ ಹೇಳ್ಕೊತಿದ್ದೀರಾ, ನಾನು ಹೇಳ್ತಿಲ್ಲ, ಅಷ್ಟೇ ಡಿಫ್ರೆನ್ಸ್. ನಮ್ಮನೆಯಿಂದನೂ ಪ್ರೆಷರ್ ಬರ್ತಾನೆ ಇದೆ. ಏನ್ ಯೋಚನೆ ಮಾಡ್ದೆ, ಏನ್ ಡಿಸೈಡ್ ಮಾಡ್ತಿದ್ದೀರಾ ಅಂತ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾವನಾ. ಐ ಥಿಂಕ್ ನಾವಿಬ್ರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ವೈ ಆರ್ ವಿ ಇವನ್ ವರಿಡ್ ಅಬೌಟ್ ಬೇರೆಯವ್ರ ಒಪಿನಿಯನ್? ಲೆಟ್ಸ್ ಜಸ್ಟ್ ಸ್ಟೇ ಕಾಮ್
ಅಂಡ್ ಆರಾಮಾಗಿ ಲೆಟ್ಸ್ ಟೇಕ್ ಆರ್ ಟೈಮ್. ಓಕೆ, ಓಕೆ. ಸೊ ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ವೆನ್ ನೆಕ್ಸ್ಟ್ ಅಂತ ಕೇಳ್ಬೇಕು. ಟೈಮ್ ಆಯ್ತು, ನಾನು ಇವಾಗ ಹೊರಡ್ಬೇಕು. ಆಮೇಲೆ ಓಕೆ. ಎನಿವೇಸ್, ಈಗ ಈ ಆಡಿ 24/7 ಅವೈಲಬಲ್ ಫಾರ್ ಬೇಡ ಬೇಡ, ಬಟ್ ದಿಸ್ ಭಾವಿ ಇಸ್ ಕ್ವೈಟ್ ಬಿಸಿ ನಾವು, ಸೊ ಆಮೇಲೆ ನೋಡ್ಕೊಳ್ಳೋಣ. ಯು ಮಿಸ್ ದಿಸ್ ಆಡಿ ದೆನ್. ಓಕೆ ಓಕೆ, ನೋ ಪ್ರಾಬ್ಲಮ್, ಬಾಯ್. ಬಟ್ ಎನಿವೇಸ್, ನಿಮ್ಗೋಸ್ಕರ ಆಡಿ ಇಸ್ ಆಲ್ವೇಸ್ ಅವೈಲಬಲ್, ಭಾವನಾ. ಓಕೆ ಸರ್, ಓಕೆ, ಐ ಹ್ಯಾವ್ ಟು ಲೀವ್ ನೌ. ಓಕೆ, ಬಾಯ್ ಬಾಯ್ ಭಾವನಾ. ಬಾಯ್ 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 ಬಾಯ್. ಬಾಯ್ ಬಾಯ್. ಭಾವನಾ, ಭಾವಿ, ಬಂದೆ, ಭಾವನಾ. ಒಂದ್ ನಿಮಿಷ ಬಂದೆ ಆದಿ. ಹಾಯ್, ಹಲೋ, ಹಾಯ್. ಹಾಯ್ ಭಾವನಾ. ಭಾವನಾ, ನೀವು ಸೀರೆಲಿ ಸಖತ್ತಾಗಿ ಕಾಣ್ತಿದ್ದೀರಾ ಭಾವನಾ. ಯು ಲುಕ್ ರಿಯಲಿ ಗಾರ್ಜಿಯಸ್. ವಾ, ಥ್ಯಾಂಕ್ ಯು ಸೋ ಮಚ್. ಅದೇನ್ ಭಾವನಾ, ಪಾಪ್ಕಾರ್ನ್ ಡಬ್ಬ ಚಿಲಿಪಿಲಿಂದ ಕರ್ಕೊಂಡ್ ಬಂದ್ರ? ಯಾ, ಆಕ್ಚುಲಿ ನೆನ್ನೆ ಸಿನಿಮಾಗ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತಗೊಂಡ್ ಬಂದೆ. ನನ್ಗೆ ಈ ಪಾಪ್ಕಾರ್ನ್ ಡಬ್ಬದಲ್ಲಿ ಪಾಪ್ಕಾರ್ನ್ ಹಾಕೊಂಡು ಮನೇಲಿ ಕುತ್ಕೊಂಡು OTT ಸಿನಿಮಾ ನೋಡೋದು ಅಂದ್ರೆ ಅದೇನೋ ಒಂಥರ ಮಜಾ, ಸಖತ್ತಾಗಿರುತ್ತೆ. ನೀವ್ ಹೇಳ್ತಿರೋದ್ ನೋಡ್ತಿದ್ರೆ ನಂಗೂ ನಿಮ್ ಜೊತೆ ಪಾಪ್ಕಾರ್ನ್ ಡಬ್ಬದಲ್ಲಿ ಪಾಪ್ಕಾರ್ನ್ ಹಾಕೊಂಡು ಒಟ್ಟಿಗೆ ಕೂತ್ ಸಿನಿಮಾ ನೋಡ್ಬೇಕು ಅಂತ ಅನಿಸ್ತಿದೆ ಭಾವನಾ. ಅಯ್ಯೋ, ಅದ್ಯಾಕೋ ಆಗಲ್ಲ ಅಂತ ಅನ್ಸ್ತಾ ಇದೆ. UPS ಕೈ ಕೊಟ್ಟಿದೆ, ಒಂದ್ ನಿಮಿಷ ಬರ್ತೀನಿ ರೀ. ಹಾ, ಆದಿ, ಈ ಕರೆಂಟು ನಿನ್ಗೆ ಸಪೋರ್ಟ್ ಮಾಡ್ತಿಲ್ವಾ? ಭಾವನಾ, ಈ ಭಾವನಾ, ಈ ಪಿಚ್ ಡಾರ್ಕ್ ಅಲ್ಲಿ ನೀವು ಕ್ಯಾಂಡಲ್ ಇಟ್ಕೊಂಡ್ ಬಂದ್ ಕೂರ್ತಿರೋದ್ ನೋಡ್ತಿದ್ರೆ ಒಳ್ಳೆ ಪೇಂಟಿಂಗ್ ಮಾಡಿರೋ ತರ ಇದೆ ಭಾವನಾ. ಯು ನೋ ವಾಟ್, ಈ ಹಳೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸಾಂಗ್ಗೆ ಹೀರೋಯಿನ್ ಎಂಟರ್ ಆದ್ರೆ ಫೀಲ್ ಕೊಡುತ್ತಲ್ಲ, ಆ ತರ ಅನಿಸ್ತಿದೆ ಭಾವನಾ. ಇಲ್ಲ ಭಾವನಾ, ನಾವಿಬ್ರು ಒಂದೇ ಸಿಟಿಲಿ ಇದ್ದಿದ್ರೆ ಒಟ್ಟಿಗೆ ಕೂತು ಒಂದೊಳ್ಳೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದಿತ್ತಾ? ಯಾ, ಕರೆಕ್ಟ್. ಇವಾಗ ಊಟಕ್ಕೆ ಅದ್ರ ಜೊತೆ ಬಿರಿಯಾನಿ, ಚಿಕನ್ ಟಿಕ್ಕಾ ಮಸಾಲ, ರುಮಾಲಿ ರೋಟಿ, ಬಟರ್ ಚಿಕನ್ ಇದೆಲ್ಲ ಇದ್ದಿದ್ರೆ ಎಷ್ಟು ಸಖತ್ತಾಗಿರ್ತಾ ಇತ್ತಲ್ಲ. ಅದ್ರ ಜೊತೆ ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಇದ್ದಿದ್ರೆ, ಯಾ, ಅದ್ರ ಜೊತೆ ಹಂಗೆ ಫೈನಲಿ ಬ್ಯೂಟಿಫುಲ್ ಡೆಸರ್ಟ್ ಟು ಎಂಡ್ ವಿತ್. ಯಾ ಹಂಗೆ ಲಾಸ್ಟ್ ಅಲ್ಲಿ ಒಂದ್ ಬೀಡ ಇದ್ದಿದ್ರೆ, ಹಾ, ಹಂಗೆ ಒಂದೆರಡು ಸಿಗರೇಟ್ ತಗೊಂಡ್ ಬಂದ್ಬಿಡಿ, ಹಂಗೆ ಹೋಗ್ಬಿಟ್ಟು ಸೇದ್ಕೊಂಡ್ ಬಂದ್ಬಿಡೋಣ. ಏ ಭಾವನಾ, ನನಗ್ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ ಭಾವನಾ. ಮತ್ತಿನ್ನೇನ್ರಿ, ನಾನು ಇಷ್ಟು ಒಳ್ಳೆ ಆಂಬಿಯನ್ಸ್ ಎಲ್ಲ ಸೆಟಪ್ ಮಾಡ್ಬಿಟ್ಟು ಒಂದ್ ರೊಮ್ಯಾಂಟಿಕ್ ಮೂಡ್ ಕ್ರಿಯೇಟ್ ಮಾಡ್ತಿದ್ರೆ ನೀವ್ ನಮ್ ಲವ್ ಸ್ಟೋರಿನ ಬೀದಿಲಿರೋ ಬೀಡ ಅಂಗಡಿಗೆ ತಗೊಂಡ್ ಹೋಗ್ತಾ ಇದೀರಲ್ಲ. ಭಾವನಾ, ಬೀಡ ಏನ್ ಬೇಡ ಬಿಡಿ, ಆ ಡೆಸರ್ಟ್ ಅಲ್ಲೇ ಏನ್ ಮಾಡ್ಬಿಡೋಣ. ಓಕೆ, ಐ ವಾಸ್ ಜಸ್ಟ್ ಕಿಡಿಂಗ್. ನನಗೆ ಬೀಡ ಬೇಕು ಅಂದ್ರೆ ನೀವ್ ತಿನ್ಬೇಕು, ತಿನ್ಬಹುದು. ರೊಮ್ಯಾನ್ಸ್ ಕ್ಯಾನ್ ಬಿ ಎನಿವೇರ್. ಕರೆಂಟು ಬಂತು ನೋಡಿ, ನಾವಿಬ್ರು ಆದಷ್ಟು ಬೇಗ ಒಂದೊಳ್ಳೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀವಿ ಅಂತ ಅನ್ಸುತ್ತೆ. ಓಕೆ, ಬೈ ದ ವೇ ಭಾವನಾ, ನೀವು ಹಗ್ ಪರ್ಸನ್ ಇಲ್ಲ ಹೈಫೈ ಪರ್ಸನ್? ಡಿಪೆಂಡ್ ಆಗುತ್ತೆ. ನಾನು ಕ್ಲೋಸ್ ಆಗಿಲ್ಲ ಅಂದ್ರೆ ಐ ಆಮ್ ಅ ಹೈ ಫೈ ಪರ್ಸನ್, ಬಟ್ ಇಫ್ ಐ ಆಮ್ ಕ್ಲೋಸ್ ಐ ಆಮ್ ರಿಯಲಿ ಅ ಹಗ್ ಪರ್ಸನ್. ಹಾ, ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್, ನಾನು ನಿಮ್ಗೆ ಏನೋ ಒಂದು ಕೇಳ್ಬೋದಾ? ಕೇಳಿ. ಅದು ನಿಮ್ಗೆ ಸ್ವಲ್ಪ awkward ಅನ್ಸ್ಬೋದು. Bro, is it about physical closeness? ಯಾ, Come on. It's not a taboo topic anymore. We can talk about it. Go ahead. ಓಕೆ. ಒಂದು ರಿಲೇಶನ್ಶಿಪ್ ಅಲ್ಲಿ ಈ ಫಿಸಿಕಲ್ ಕ್ಲೋಸ್ನೆಸ್ ಅನ್ನೋದು ಹೌ ಸೂನ್ ಇಸ್ ಇಟ್ ಟೂ ಸೂನ್ ಭಾವನಾ? See, for me, it's not about time. It's about comfort. For example, ಇವಾಗ ಯಾರೋ ಒಬ್ರು ನನ್ನನ್ನ ಅನ್ಸೇಫ್ ಫೀಲ್ ಮಾಡಿಸ್ತಿದ್ದಾರೆ ಅಂದ್ರೆ ಅವಾಗ ಐ ಥಿಂಕ್ ಇವನ್ ಒಂದ್ ಹ್ಯಾಂಡ್ ಶೇಕ್ ಕೂಡ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಐ ಥಿಂಕ್ ಟ್ರಸ್ಟ್ ಕಮ್ಸ್ ಫಸ್ಟ್ than the physical connection. Correct. See, physical stuff is important, but it's not everything. ಆದ್ರೂ ಭಾವನಾ, ಈ ಚಿಕ್ಕ ವಿಷಯ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಒಂದ್ ಪಾರ್ಕ್ ಅಲ್ಲಿ ಸುಮ್ನೆ ವಾಕ್ ಮಾಡೋದು, ಸೈಲೆಂಟ್ ಆಗಿ ಪಕ್ಕ ಕೂತ್ಕೊಳ್ಳೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ಈ ಚಿಕ್ಕ ವಿಚಾರನೇ ತುಂಬಾ ಇಂಟಿಮೇಟ್ ಅಂತ ಅನ್ಸಲ್ವಾ ನಿಮ್ಗೆ? ಕರೆಕ್ಟ್. ಅಥವಾ ಯಾವ್ದೋ ಒಂದ್ ಸಿನಿಮಾ ಕೂತ್ಕೊಂಡು ಒಟ್ಟಿಗೆ ಎಮೋಷನಲ್ ಸೀನ್ ನ ನೋಡ್ಕೊಂಡು ಅಳೋದು. ಯಾ, ಅಂಡ್ ಆಲ್ಸೋ
ಪಿಲ್ಲೋ ಫೈಟ್ ಆಡ್ಕೊಂಡು ಸುಮ್ನೆ ಹಂಗೆ ಬೆಡ್ ಮೇಲೆ ಎದ್ದು ಹೋಗ್ಬಿಡೋದು. Oh, romantic fool. Adi, I think I want somebody who understands my silence, not just my selfies. Yeah, and also someone who holds your hand when you're emotionally messy. God, you're getting dangerously romantic. Okay. This Sadie is always romantic, Bhavana. Sorry. Have you ever thought about our future, like 10 years from now? 10 years from now, ಫೋನ್ ಕಾಲ್ಸ್ ಇರಲ್ಲ, ನಾವಿಬ್ರು ಮದ್ವೆ ಆಗಿರ್ತೀವಲ್ಲ, ಪಕ್ಕನೇ ಇರ್ತೀವಿ. ಅಂಡ್ ಯಾ, ಸ್ವಲ್ಪ ಗಲಾಟೆ ಜಗಳ ಜಾಸ್ತಿ ಆಗಿರುತ್ತೆ. ಅಂಡ್ ಯು ನೋ ವಾಟ್, a baby interrupting us. Baby, na Yeah. screaming during my meetings. Oh God. See, I love babies. Babies are very cute, Aita. But I also love my silence and Sunday sleep. ಕರೆಕ್ಟ್ ಭಾವನಾ, ಬಟ್ ಬೇಬೀಸ್ ಆರ್ ಕ್ಯೂಟ್ ಅಂದ್ಮೇಲೆ ಅವ್ರ ಕೋಪ, ಲೌಡ್ನೆಸ್ ತಡ್ಕೋಬೇಕಲ್ವಾ? ಅಂಡ್ ಯು ನೋ ವಾಟ್, ಬೇಬೀಸ್ ಆರ್ ಎಕ್ಸ್ಪೆನ್ಸಿವ್ ಅಂಡ್ ಆಲ್ಸೋ ತುಂಬಾ ಕೇರ್ ಮಾಡ್ಬೇಕು ಅದನ್ನ. Yeah, and they don't come with a mute button only. ಭಾವನಾ, ದೇ ಆರ್ ಹ್ಯೂಮನ್ಸ್. ನಿಮ್ ಟಿವಿ ರಿಮೋಟ್ ಅಲ್ಲ, ಯಾವಾಗ ಬೇಕಂದ್ರೆ ಅವಾಗ ಚೇಂಜ್ ಮಾಡಕ್ಕೆ. Very lame. ಓಕೆ ಭಾವನಾ, Do you ಐ want ನೋ, kids? ಯಾ, ಇನ್ಫ್ಯಾಕ್ಟ್ ಸೂನ್ ಭಾವನಾ. ನನ್ಗೆ ಯಾವಾಗ್ಲೂ ಅನ್ಸುತ್ತೆ ನಾವು ಆದಷ್ಟು ಬೇಗ ಮಕ್ಳನ್ನ ಪ್ಲಾನ್ ಮಾಡ್ಬೇಕು ಅಂತ. Same here. ನನಗೂ ಈ ಸೊಸೈಟಿ ಪ್ರೆಷರ್ ಇಂದ ಅಂತಲ್ಲ, ಬಟ್ ಐ ವಾಂಟ್ ಟು ಹ್ಯಾವ್ ಕಿಡ್ಸ್ ವೆನ್ ಎವರ್ ಐ ಆಮ್ ರೆಡಿ. ಕರೆಕ್ಟ್. ಯಾಕೆ ಅಂದ್ರೆ ಐ ಮೀನ್ ನಮಗ್ ಬೇಗ ಮಕ್ಳಾದ್ರೆ ಅದಕ್ಕೆ ನಾವ್ ರೆಡಿ ಇದೀವಿ ಅಂತಲ್ಲ, ನಮಗ್ ಏಜ್ ಆದಾಗ ಅವ್ರು ರೆಡಿ ಇರ್ತಾರೆ ಅಂತ. ಲೈಕ್ ಅನ್ ಎಮೋಷನಲ್ ಇನ್ವೆಸ್ಟ್ಮೆಂಟ್. ಮೋರ್ ಲೈಕ್ ಅನ್ ಇನ್ಶೂರೆನ್ಸ್. ವಿ ರೈಸ್ ದೆಮ್ ವೆಲ್, ದೇ ಕವರ್ ಅಸ್ ಲೇಟರ್. ಏನು ಮಕ್ಳನ್ನ ಒಳ್ಳೆ LIC ತರ ಟ್ರೀಟ್ ಮಾಡ್ತಾ ಇದೀರಲ್ಲ. ಅಟ್ ಲೀಸ್ಟ್ ನಾನ್ ಪ್ಲಾನ್ ಮಾಡ್ತಿದ್ದೀನಿ. ಅಪ್ರಿಶಿಯೇಟ್ ಮಾಡಿ ಭಾವನಾ. ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಗುಡ್ ಗುಡ್ ಗುಡ್. ಬೈ ದ ವೇ ಆದಿ, random thought, have you ever thought like ಇವಾಗ if one of us don't want to have kids, ಅವಾಗ ಇಟ್ಸ್ ಓಕೆ, ಪ್ರೆಷರ್ ಏನಿಲ್ಲ, ಕೂತ್ ಮಾತಾಡ್ಬೇಕಷ್ಟೇ. ವಿ ಬೋತ್ ಜಸ್ಟ್ ಹ್ಯಾವ್ ಟು ಬಿ ಹಾನೆಸ್ಟ್ ಭಾವನಾ. yeah, exactly. These things can't be adjusted later ಅಲ್ವಾ? ಹೌದು, ವೆರಿ ಟ್ರೂ. ಭಾವನಾ, ಬೆಂಗಳೂರಲ್ಲಿ ಏನಾದ್ರು ಟೆರರ್ ಅಟ್ಯಾಕ್ ಆಗ್ತಿದ್ಯಾ? What? ಏನಾಯ್ತು? ಏನ್ ಭಾವನಾ ಅದು? ಬಾಂಬ್ ಬೀಳೋ ಸೌಂಡ್ ಕೇಳಿಸ್ತಿದೆ ನನ್ಗೆ. ಆದಿ, ಅದು ನಮ್ಮ ಮನೆ ಪಾತ್ರೆ ಸೌಂಡ್. ಇಷ್ಟು ನಾಟಕ ಮಾಡ್ತೀರಾ ಅಂದ್ರೆ, ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಒಂದ್ ಗ್ಯಾದರಿಂಗ್ ಇದೆ, ಗೆಟ್ ಟುಗೆದರ್ ಇದೆ ಅಂತ. ಕಸಿನ್ಸ್ ಎಲ್ಲ ಬರ್ತಾ ಇದಾರೆ, ಅದ್ರ ಪ್ರಿಪರೇಷನ್ಸ್ ಮಾಡ್ಕೋತಾ ಇದಾರೆ ನಮ್ಮ. ಓ ಓಕೆ. They want to talk about my marriage ಅಲ್ಲೂನು. ಐ ಆಮ್ ವೆರಿ ಶೋರ್. ಅಲ್ಲಿ ನಾನು ಅದೇನ್ ಮಾತಾಡ್ತೀನೋ ನನಗಂತೂ ಗೊತ್ತಿಲ್ಲ. ಓಕೆ, ಯು ನೋ ವಾಟ್, ಇವನ್ ಐ ಆಮ್ ವೆರಿ ಎಕ್ಸೈಟೆಡ್. ನಿಮ್ ಗೆಟ್ ಟುಗೆದರ್ ಅಲ್ಲಿ ಏನ್ ಮಾತಾಡ್ತೀರಾ, ನಮ್ ಮದ್ವೆ ವಿಚಾರವಾಗಿ ಏನ್ ಔಟ್ಕಮ್ ಬರುತ್ತೆ ಅಂತ ನಾನು ತಿಳ್ಕೊಬೇಕು ಭಾವನಾ. ನೋಡೋಣ. So, then next. ಹೇಳ್ತೀನಿ. ನಾನಂತೂ ಫ್ರೀ ಆಗೇ ಇದ್ದೀನಿ. ಇನ್ಫ್ಯಾಕ್ಟ್ ನೀವೇನೇನ್ ಮಾತಾಡ್ತೀರಾ ಈ ವಿಚಾರನ ಕೇಳಕ್ಕೆ ವೆಯ್ಟ್ ಮಾಡ್ತಿರ್ತೀನಿ. ನೀವೆಲ್ಲ ಮಾತಾಡಾದ್ಮೇಲೆ ಮೆಸೇಜ್ ಮಾಡಿ, ವೆಲ್ಕಮ್ ಆನ್ಲೈನ್. Okay. ಓಕೆ. ನಾನು ಐ ಥಿಂಕ್ ಈ ವೀಕೆಂಡ್ ಬಿಸಿ ಇರ್ತೀನಿ. ಅದೇ ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅದಾದ್ಮೇಲೆ ಐ ಜಸ್ಟ್ ಕಾಲ್ ಯು ಬ್ಯಾಕ್. ಓಕೆ, ಓಕೆ ದೆನ್ Bye. ಬಾಯ್. ಭಾವನಾ, ಸೀರಿಯಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಬಾಯ್ ಭಾವನಾ. ಕಟ್ ಮಾಡಿ. ಬಾಯ್ ಬಾಯ್. 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 ಹಾಯ್ ಆದಿ. ಹಾಯ್ ಭಾವನಾ. ಯಾಕೆ ಇಷ್ಟೆಲ್ಲ ಆಗಿದ್ದೀರಾ ಭಾವನಾ? ಏನಾಯ್ತು? ಡಲ್ಲ? ನಾನೇ ನಿಮಗ್ ಕೇಳ್ಬೇಕು ಅಂತಿದ್ದೆ. ನೀವ್ಯಾಕೆ ಇಷ್ಟು ಡಲ್ ಆಗಿದ್ದೀರಾ? ಏನಾಯ್ತು? ಇಲ್ಲ, ನಾನು ನಿಮ್ಗೆ ಕಾಲ್ಸ್ ಮೆಸೇಜಸ್ ಮಾಡ್ತಾನೆ ಇದ್ದೀನಿ. ಬಟ್ ನೀವು ಬರೀ ಮೆಸೇಜಸ್ಗೆ ಅಷ್ಟೇ ರಿಪ್ಲೈ ಮಾಡ್ತಿದ್ದೀರಾ. ದಟ್ ಯು ಆರ್ ಬಿಸಿ, ಯು ಆರ್ ಕನ್ಫ್ಯೂಸ್, ಪ್ರೆಷರೈಸ್ ಆಗ್ತಿದೆ ಅಂತೆಲ್ಲ. ಕಾಲ್ ಪಿಕ್ ಮಾಡಿ ಹೇಳ್ಬೋದಿತ್ತಲ್ವ? ಐ ಮೀನ್, ನೀವೇ ಹೇಳ್ತಿದ್ರಿ ರೆಸ್ಪಾಂಡ್ ಮಾಡಬೇಕು ಅಂತ. ಈಗ ನೀವೇ ಅದನ್ನ ಮಾಡ್ತಿದ್ದೀರಾ. ಆಫ್ಟರ್ ಆಲ್ ಅಲ್ಲಿ ಏನ್ ನಡೀತಿದೆ ಅಂತ ಐ ಡಿಸರ್ವ್ ಟು ನೋ ಅಲ್ವಾ? See Adi, let me just explain.
ಆಕ್ಚುಲಿ ನಾನು ನಿಮಗೆ ಕಾಲ್ ಮಾಡಬೇಕು ಅಂತಾನೆ ಇದ್ದೆ. ಇನ್ಫ್ಯಾಕ್ಟ್ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ. ಬಟ್ ಏನಾಯ್ತು ಅಂತ ಹೇಳ್ತೀನಿ ಕೇಳಿ. ನಮ್ಮ ಫ್ಯಾಮಿಲಿಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ನಡೀತಿದೆ ಅಂತ ಮೊನ್ನೆ ನಾನು ಹೇಳಿದ್ನಲ್ಲ, ಅಲ್ಲಿ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ಕಸಿನ್ಸು ಎಲ್ಲಾರು ಬಂದಿದ್ರು. ಅವ್ರಿಗೆಲ್ಲಾರ್ಗೂ ಹಾಟ್ ಟಾಪಿಕ್ ಏನು ಅಂತಂದ್ರೆ ನನ್ನ ಮದ್ವೆದೆ. ನನ್ನ ಹೋಲ್ ಫ್ಯಾಮಿಲಿಗೆ ನಾನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ನನ್ನ ಮದ್ವೆನ ಒಂದ್ ದೊಡ್ಡ ಸೆಲೆಬ್ರೇಷನ್ ತರ ಮಾಡ್ಬೇಕು ಅಂತ ಆಸೆ. ಅದು ಅಲ್ದೆ ಅದ್ ಬಿಡಿ, ಅವ್ರನ್ನ ಹೆಂಗೋ ನಾನು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ನನ್ನ ಪೇರೆಂಟ್ಸ್ ಇದಾರಲ್ಲ, ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ರು. 6 ತಿಂಗಳಾಯ್ತು ಒಂದ್ ಹುಡ್ಗನ್ ನಾನು ಇನ್ನು ಫೈನಲೈಸ್ ಮಾಡ್ಬಿಟ್ಟು ಮಾತಾಡುವಂತ ಬಿಟ್ಟಿದೀವಿ. ನೀನ್ ಅವನನ್ನ ಹೂ ಅನ್ನೋದಕ್ಕೆ 2 ವರ್ಷ ತಗೊಂಡ್ರೆ ಎಲ್ಲ ಆಗಲ್ಲ. ನಮ್ ಫ್ಯಾಮಿಲಿಗೆ ಒಂದ್ ರೆಪ್ಯುಟೇಷನ್ ಇದೆ, ಮಾನ ಮರ್ಯಾದೆ, ಅದು ಇದು ಅನ್ಕೊಂಡ್ ನನಗ್ ಎಷ್ಟು ತಲೆ ತಿನ್ಬಿಟ್ರು ಅಂತಂದ್ರೆ ಐ ವಾಸ್ ಜಸ್ಟ್ ಸೋ ಸ್ಟಕ್. ಗೊತ್ತಾ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಂಗೆ ತುಂಬಾ ಪ್ರೆಷರೈಸ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಇವಾಗ್ಲೂನು ಅವ್ರು ಇಲ್ಲೇ ಇದ್ದಾರೆ. ಅಂಡ್ ಇವಾಗ ನಾನು ಹೊರಗೆ ಹೋಗಿದ ತಕ್ಷಣ ದೇ ವೇಟಿಂಗ್ ಫಾರ್ ಮೀ ಟು ಟೆಲ್ ದಿ ಆನ್ಸರ್. ಐ ಜಸ್ಟ್ ಡೋಂಟ್ ನೋ ವಾಟ್ ಟು ಡೂ. ಏನ್ ಗೊತ್ತಾ ಭಾವನಾ, ನಮ್ಮನೇಲೂ ನಿಮ್ಮನೇಲೂ ಮಾತಾಡ್ಕೊಂಡಿದ್ದಾರೆ. ನಮ್ಮನೇಲಂತೂ ಪ್ರೆಷರ್ ಸಿಕ್ಕಾಪಟ್ಟೆ ಬರ್ತಿದೆ. ಏನ್ ಮಾಡ್ತಿದ್ದೀರಾ, ಏನ್ ಡಿಸೈಡ್ ಮಾಡ್ತೀರಾ? ನಾನು ಏನ್ ಹೇಳಲಿ ಭಾವನಾ, ನೀವೇನಾದ್ರೂ ಹೇಳಿದ್ರೆ ಅಟ್ಲೀಸ್ಟ್ ನಾನು ಏನಾದ್ರೂ ಡಿಸಿಷನ್ ತಗೊಳಕ್ ಹೆಲ್ಪ್ ಆಗುತ್ತೆ. ಸಿ ಆದಿ, ನಮ್ ಪೇರೆಂಟ್ಸ್ ಹೇಳ್ತಿರೋದ್ರಲ್ಲಿ ಐ ಡೋಂಟ್ ಥಿಂಕ್ ತಪ್ಪಿದೆ ಅಂತ. ಇನ್ಫ್ಯಾಕ್ಟ್ ಅವರು ನಾವೇ ಐ ಥಿಂಕ್ ವಿವ್ ಸ್ಪೋಕನ್ ಅಬೌಟ್ ಎವ್ರಿಥಿಂಗ್ ಅಲ್ವಾ. ನನಗೂ ಹಾಗನ್ಸುತ್ತೆ ಭಾವನಾ. ಐ ಥಿಂಕ್ ನಾವು ತುಂಬಾನೇ ಮಾತಾಡಿದೀವಿ, ಎಲ್ಲದ್ರ ಬಗ್ಗೆ ಒಪಿನಿಯನ್ಸ್ ನ ಶೇರ್ ಮಾಡಿದೀವಿ. ಯಾ ದೇರ್ ಇಸ್ ನಥಿಂಗ್ ಲೆಫ್ಟ್ ಭಾವನಾ. ಯಾ ಸೊ ದಿಸ್ ಇಸ್ ದ ಡಿ ಡೇ. ಐ ಫೀಲ್ ಸೊ. ಓಕೆ ದೆನ್ ನಾವ್ ಇಷ್ಟು ದಿನ ಏನೇನೆಲ್ಲ ಮಾತಾಡಿದೀವಿ. ಐ ಥಿಂಕ್ ಇಟ್ಸ್ ಟೈಮ್ ಟು ರಿವ್ಯೂ ದೆಮ್. HR ಮತ್ತೆ ರಿವ್ಯೂ ಮಾಡಕ್ ಶುರು ಮಾಡಿದ್ರ? ಓಕೆ, ಪ್ಲೀಸ್ ಗೋ ಇಟ್. ಲೆಟ್ಸ್ ಸಿ ಏನೇನ್ ಮಾತಾಡಿದ್ವಿ. ಕಮ್ಯುನಿಕೇಶನ್. ನಾನು ಈ ಝೊಮ್ಯಾಟೊ ಹುಡುಗರ ಹತ್ರ ಜಗಳ ಆಡೋದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಜಗಳ ಆಡಿದೀನಿ ಭಾವನಾ. ಅಂಡ್ ನಾನು ನನ್ನ ಕಸಿನ್ಸ್ ಹತ್ರ ಮಾತಾಡೋದ್ಕಿಂತ ಜಾಸ್ತಿ ನಿಮ್ ಹತ್ರ ಮಾತಾಡಿದೀನಿ. ಸೊ ದಟ್ಸ್ ಅ ಪಾಸ್. ಯಾ. Second one, emotional compatibility. We got real. We did not judge each other. So that's rare alva. ಯಾ, ಇನ್ ಫ್ಯಾಕ್ಟ್ ದಟ್ ವಾಸ್ ಅ ಸ್ಮೂತ್ ಒನ್. ನಾನು ಮಾಡೋ ಅಷ್ಟು ಜೋಕ್ಸ್ಗೂ ನೀವು ನಗಾಡಿದೀರ ಭಾವನಾ. ನಾನ್ ಸ್ವಲ್ಪ ಹಾಗೆ ಬಿಡಿ. ಈ ಶೇರ್ಡ್ ವ್ಯಾಲ್ಯೂಸ್. Mixed bag. Conflict resolution. I think we avoided a few things alva. ಇನ್ ಫ್ಯಾಕ್ಟ್ ಐ ಕೆಪ್ಟ್ ಇಟ್ ಸ್ವೀಟ್ ಅನ್ಸುತ್ತೆ. ಬಟ್ ಅಂಡರ್ ದ ಸ್ವೀಟ್ನೆಸ್ ನನ್ಗೆ ಇವಾಗ್ಲೂ ಅನ್ಸುತ್ತೆ, ಅವತ್ತು ಕಾಲಲ್ಲಿ ಒಂದು ಕಾಲ್ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ಅಷ್ಟೆಲ್ಲ ಕಾನ್ವರ್ಸೇಷನ್ ಆಯ್ತಲ್ಲ, ಯಾಕೋ ಸರಿ ಇಲ್ಲ ಅಂತ ಯಾವಾಗ್ಲೂ ಅನಿಸ್ತಿರುತ್ತೆ ಭಾವನಾ. ಆಲ್ಸೋ ನೀವೇನೋ ಕೆಲಸ ಬಿಟ್ಟು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅಲ್ಲ ಅದಿ, ಇಷ್ಟೊಂದು ಬ್ಯಾಗೇಜ್ ಇಟ್ಕೊಂಡು ಬಂದಿದ್ದೀರಾ. ಐ ಜಸ್ಟ್ ಡಿಡ್ಂಟ್ ನೋ ನಿಮ್ ತಲೆಯಲ್ಲಿ ಇದೆಲ್ಲ ಓಡ್ತಾ ಇದೆ ಅಂತ. ಬ್ಯಾಗೇಜ್ ಎಲ್ಲ ಭಾವನಾ, ನಿಮ್ಗೆ ಅವಾಗ ನಾನು ಅದನ್ನ ಹೇಳಿದಿದ್ರೆ ಬಹುಶಃ ನಿಮ್ಗೆ ಅದು ಡಿಸ್ಕರೇಜಿಂಗ್ ಆಗಿರ್ತಿತ್ತು. ಅದಕ್ಕೆ ಐ ಕೆಪ್ಟ್ ಕ್ವೈಟ್. See, exactly this is where it shows. ನೀವಂತರ ಈ ಪ್ರಾಕ್ಟಿಕಲ್ ಮೈಂಡೆಡ್ ಲಾಂಗ್ ಟರ್ಮ್ ಥಿಂಕರ್ ಆ ಥರ. ಬಟ್ ನಾನು ಆ ಥರ ಅಲ್ಲ. ಐ ಜಸ್ಟ್ ಗೋ ವಿತ್ ಮೈ ಹಾರ್ಟ್. ಆ್ಯಂಡ್ ಸಮ್ಟೈಮ್ಸ್ ಐ ಡೋಂಟ್ ಚೆಕ್ ದ ಪ್ರೈಸ್ ಟ್ಯಾಗ್. ಲೆಟ್ಸ್ ನಾಟ್ ಫರ್ಗೆಟ್ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಮ್ಮ ಫ್ಯಾಮಿಲಿ ಅವರು ಒಂದು ಸ್ವಲ್ಪ ಜೋರೆ. ಅಂದ್ರೆ ನಮ್ಮ ಫ್ಯಾಮಿಲಿಯವರು ಲೋಕಿ ಎಮೋಷನಲ್. ಯು ನೋ ವಾಟ್, ನಮ್ಮ ಅಪ್ಪಂಗೆ ಈಗಲೂ ಜೀನ್ಸ್ ಹಾಕೋ ಹುಡುಗಿ ಅಡುಗೆ ಮಾಡ್ತಾಳ ಅಂತ ಕೇಳ್ತಿರ್ತಾರೆ. ವಾಟ್? ಯಾವ ಜನರೇಷನ್ ಅಲ್ಲಿ ಇದಾರೆ ಅವ್ರನ್ನ? ನಾವನ ನಮ್ಮಮ್ಮನ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮಮ್ಮ ಹೇಳ್ತಿದ್ರಂತೆ, ಸೈಲೆಂಟ್ ಆಗಿರೋ ಹುಡುಗರ್ನ ನಂಬಾರ್ದು. ಓಕೆ, ಫಿನಾನ್ಷಿಯಲ್ ಕಂಪ್ಯಾಟಬಿಲಿಟಿ ಹೇಗೆ? ನೈಸ್ ವೈಫ್, ಯು ಸೇವ್. ಭಾವನಾ, ಇಟ್ಸ್ ನಾಟ್ ಅಬೌಟ್ ಸ್ಪೆಂಡಿಂಗ್ ಭಾವನಾ. ಹೆಂಗ್ ಗೊತ್ತಾ, ನಾವೀಗ ದುಡ್ಡನ್ನ ಎಷ್ಟು ಸೇವ್ ಮಾಡ್ತೀವೋ ನಮ್ಗದು ಲೇಟರ್ ಆನ್ ಹೆಲ್ಪ್ ಮಾಡುತ್ತೆ. ಐ ಮೀನ್ ದಟ್ಸ್ ಹೌ ಇಟ್ ಇಸ್. ಸಿ ಬಟ್ ನಾನು ಆ ಥರ ಅಲ್ಲ ಅದಿ. ನಂಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ಖುಷಿ ಸಿಗುತ್ತೆ. ಐ ಲವ್ ಮೇಕಿಂಗ್ ಮೆಮರೀಸ್. ಮೆಮರೀಸ್ ಆರ್ ರಿಯಲಿ ಮೋರ್ ಪ್ರೀಷಿಯಸ್ ದ್ಯಾನ್ ಮನಿ ಫಾರ್ ಮೀ. ಬಟ್ ಯಾ, ಐ ಥಿಂಕ್ ವಿ ಜಸ್ಟ್ ಥಿಂಕ್ ಡಿಫ್ರೆಂಟ್ಲಿ. ನೋ ವಾಟ್, ನಾವಿಬ್ರು ಮಕ್ಳ ಬಗ್ಗೆನೂ ಜೋಕ್ಸ್ ಮಾಡ್ತಾ ಇದ್ವಿ. ನಾನು ನಿಮಗೆ ಮಕ್ಳು ಬೇಗ ಬೇಡ ಅಂದ್ರಿ,
ಬಟ್ ನನಗೆ ಬೇಕು ಅಂತಂದೆ. ನಾವಿಬ್ರು ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇರೋದ್ರಿಂದ ನಂಗೆ ಈಗಲೂ ಅನ್ಸುತ್ತೆ ಭಾವನಾ, ಮಕ್ಕಳು ಬೇಗ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ? ಅಲ್ಲ ಅದಿ, ಐ ಜಸ್ಟ್ ಲೆಟ್ ಯು ನೋ ಒನ್ ಥಿಂಗ್. ಇವಾಗ ಮಗು ಬೇಕು ಅವ್ರ ಬೇಡ ಅನ್ನೋದು ಫೈನಾನ್ಷಿಯಲ್ ಆಸ್ಪೆಕ್ಟ್ ಇಂದ ಮಾತ್ರ ನೋಡೋದಕ್ಕೆ ಆಗಲ್ಲ. ಇವಾಗ ನಿಮಗ್ ಮಗು ಬೇಕು ಅನ್ನೋದು ಅವ್ರ ಬೇಡ ಅನ್ನೋದು ಇಟ್ಸ್ ಜಸ್ಟ್ ಅನ್ ಎಮೋಷನಲ್ ಕನೆಕ್ಟ್. ಬಟ್ ಆಸ್ ವಿಮೆನ್ ಟು ಗೋ ಥ್ರೂ ಆಲ್ ಆಫ್ ದೋಸ್ ಎಮೋಷನ್ಸ್ ಮೆಂಟಲಿ ಫಿಸಿಕಲಿ, ಯು ಜಸ್ಟ್ ಹ್ಯಾವ್ ನೋ ಐಡಿಯಾ ಅಬೌಟ್ ಇಟ್. ನೀವು ಇವಾಗ ಓಕೆ ನಾನಿವಾಗ ಮಕ್ಳು ಬೇಡ ಅಂತ ಅನ್ಬಿಡ್ತೀನಿ. ಓಕೆ, ಐ ಅಂಡರ್ಸ್ಟ್ಯಾಂಡ್. ಡಿಫ್ರೆಂಟ್ ಟೈಮ್ ಲೈನ್ ಅಷ್ಟೇ ಭಾವನಾ. ಓಕೆ, Adi, do you think you're adjusting a little too much? ಯಾ, ಐ ಫೀಲ್ ಇಟ್. ನಾನೇನೋ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೋ ಅಥವಾ ನಿಮ್ಗೆ ಖುಷಿ ಆಗುತ್ತೆ ಅಂತನೋ ನೀವು ಡಿಫ್ರೆಂಟ್ ಪರ್ಸನ್ ಆಗಿ ಪ್ಲೇ ಮಾಡ್ತಿದ್ದೀನಿ ಅನ್ಸುತ್ತೆ. Same here, Adi. ನಾನು ಒಂಥರ ಡ್ರೀಮರ್. ಐ ಲವ್ ಡ್ರೀಮಿಂಗ್ ಥಿಂಗ್ಸ್. ಐ ಲವ್ ಬೀಯಿಂಗ್ ಕ್ರೇಜಿ. ಬಟ್ ನಿಮ್ ಜೊತೆ ಇದ್ದಾಗ ಐ ಆಲ್ವೇಸ್ ಫೆಲ್ಟ್ ಲೈಕ್ ಐ ಹ್ಯಾವ್ ಟು ಬಿ ಕ್ವೈಟ್ ನಾರ್ಮಲ್ ಅನ್ನೋ ಥರ. ತಪ್ಪೇನಿಲ್ಲ ಭಾವನಾ. ಬಟ್ ಯು ನೋ ವಾಟ್, ನನಗೊಂದು ರೊಟೀನ್ ಲೈಫ್ ಬೇಕು. ನನ್ನ ಡೇನ ನಾನು ಹೇಗೆ ಸೆಟ್ ಮಾಡಿರ್ತೀನೋ ಹಾಗೆ ಹೋಗ್ಬೇಕು. ನನ್ಗೆ ಅದೇ ಇಷ್ಟ ಭಾವನಾ. ಸಿ ನಾವಿಬ್ರು ಇಷ್ಟು ದಿನ ಏನೋ ಮಾತಾಡಿದ್ವಿ ಅಂತ ಹೇಳ್ಬಿಟ್ಟು ಇವಾಗ ಹೆಂಗೋ ಮ್ಯಾನೇಜ್ ಆಗ್ಬಿಡುತ್ತೆ. ಬಟ್ ಇನ್ಫ್ಯಾಕ್ಟ್ ರಿಯಾಲಿಟಿ ಅಂತ ಬಂದಾಗ ಲೈಫೇ ಒಂಥರ ಕಷ್ಟ ಅಂತ ಅನ್ಸ್ಬಾರ್ದಲ್ವಾ? ಬಟ್ ಸ್ಟಿಲ್ ಇವನ್ ಐ ಫೀಲ್ ಟೈರ್ಡ್. But still, yeah, I kept hoping like one day I'll feel like this is it. He's the one. Adi nannonu antalla. But I think I didn't feel it. ನಾವೇನು ಸ್ವಲ್ಪ ಟ್ರೈ ಮಾಡಿದಿದ್ರೆ ಬಹುಶಃ ನನ್ನ ಫೀಲಿಂಗ್ ಬರ್ತಿತ್ತು ಅನ್ಸುತ್ತೆ ಭಾವನಾ. You can't force things, Adi. Adi nannonu ಅನ್ನೋ ಫೀಲಿಂಗ್ ಎಲ್ಲ ನಂಗೆ ನ್ಯಾಚುರಲ್ ಆಗಿ ಬರ್ಬೇಕಿತ್ತು. ಬಟ್ it just didn't happen. ಸೊ ಈ ಸೈಲೆನ್ಸ್ ಅಲ್ಲೇ ಉತ್ತರ ಇದೆ ಅಂತ ಅರ್ಥ ಮಾಡ್ಕೋಬೇಕಾ? Yeah. ಫ್ಯಾಮಿಲೀಸ್ಗೆ ಏನ್ ಹೇಳೋದು ಅವನ? ಅವ್ರಿಗೊಂದು ಆನ್ಸರ್ ಬೇಕು. ಬಟ್ ಐ ಥಿಂಕ್ ವಿ ನೋ ದಿ ಆನ್ಸರ್, ರೈಟ್? ಯಾ, Then let's say it. ಓಕೆ, ಡೋಂಟ್ ವರಿ, ಯು ವಿಲ್ ಫೈಂಡ್ ಅ ಪರ್ಫೆಕ್ಟ್ ಪಾರ್ಟ್ನರ್. Yeah. This won't work. Not because we cared, but we cared enough to be honest. And yeah, as you told, I'll probably find somebody who loves loud plants and fast music. And someone who loves sugarless coffee, peace. You mean boring? Hey, I mean peaceful ಭಾವನಾ. You know, Adi, ನಾವೊಂದು 5 years earlier or later ಸಿಕ್ಕಿದ್ರೆ Time matters ಭಾವನಾ. yeah, maybe we were just not meant for each other. But yeah, I will miss this conversation. Me too. Yeah, So make sure you bloody fall in love again. yeah. I will. But you know what? ನನ್ನ ವರ್ಸ್ಟ್ ಜೋಕ್ಸ್ಗೂ ನಗು ಅಂತ ಸಿಕ್ಕರೆ ಮಾತ್ರ. Okay, take care, Adi. You too ಭಾವನಾ. Adi, will you just give me 1 minute? I'll be back. Yeah, sure. Yeah.
So, this is it. Yeah. Let's end this with respect, not with regret. Of course, Bhavna. Take care, Adi. You too, Bhavi. Okay. Bye. 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 Hi. ನಾನು ನೀನು meet ಆದ್ವಿ online ನಲ್ಲಿ tiny screen bridge ಆಯ್ತು ನಡುವಿನಲ್ಲಿ ನಾನು ನೀನು just us just us ನಾನು ನೀನು meet ಆದ್ವಿ online ನಲ್ಲಿ tiny screen bridge